ಸೊ ಈ ರಾಜಕೀಯಕ್ಕೆ ಬಂದಾಗ ಜನ ವ್ಯಕ್ತಿಯನ್ನ ನೋಡಿ ಮತವನ್ನ ಹಾಕುವಂಥದ್ದು ಅಥವಾ ಪಕ್ಷವನ್ನ ನೋಡಿ ಹಾಕುವಂಥದ್ದು, ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಅನುಭವದ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಬರೇ ಕೆಲಸ ಮಾಡಿದ್ದೇನೆ ಅಂತೇಳಿ ನಾನು ಗೆಲ್ತಂತ ಕೂತ್ಕೊಂಡ್ರೆ ಕೂಡ ಆಗೋದಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 15 ಜನರಲ್ಲಿ ಕ್ಯಾಂಪ್ ಮಾಡಿದರು ಅವತ್ತಿನ. ಆದರೂ ಕೂಡ ಜನ ನಮ್ಮನ್ನಲ್ಲಿ ಬಿಟ್ಟು ಕೊಡಲಿಲ್ಲ. ನಾನು ಆರೋಗ್ಯ ಮಂತ್ರಿ ಆಗೋದ ಸಂದರ್ಭದಲ್ಲೂ ಕೂಡ ನಾನು ಯಾವುದೇ ನನಗೆ ಈ ಸ್ಥಾನ ಕೊಡಿ ಅಂಥೇಳಿ ನಾನು ಎಲ್ಲಿಯೂ ಕೇಳಿದ್ದಿಲ್ಲ. ಬಟ್ ಏಕಾಏಕಿ 18 ಶಾಸಕರನ್ನ ನೀವು ಸಸ್ಪೆಂಡ್ ಮಾಡ್ತೀರಾ. ಅವರ ಆಲೋಚನೆ ಏನಿತ್ತು, ಇವತ್ತು ನಾವು ಏನು ಬೇಕಾದರೂ ಮಾಡ್ಬೋದು. ಯಾಕಂತ ಹೇಳಿದರೆ ಸ್ಪೀಕರ್ ಬರೀ ಈ ಸೆಷನ್ ತನಕ ಮಾತ್ರ ಸಸ್ಪೆನ್ಷನ್ ಮಾಡಲಿಕ್ಕೆ ಅವಕಾಶ ಇರೋದು. ಸಸ್ಪೆಂಡ್ ಮಾಡಿದ್ರೇನು ಇವತ್ತೊಂದು ದಿವಸ ಅಲ್ಲ, ಒಂದು ದಿವಸ ಮಾಡಲಿ ಅಂತ ಈ ಒಂದು ಭಾವನೆ ಅವ್ರ ಹತ್ರ ಇತ್ತು. ನನಗೇನಾದರೂ ನಾಳೆ ರಾಜ್ಯಕ್ಕೆ ನನಗೆ ಎಂಥ ಟೆನ್ಷನ್ ಇದು, ನಾನು ಯಾಕೆ ಇರಬೇಕು, ಆ ರೀತಿ ಒಂದು ಮನಸ್ಸು ಬಂದರೆ ನಾನು ನಾಳೆ ಬೆಳಿಗ್ಗೆ ಅದನ್ನು ಬಿಟ್ಟು ಬಿಡ್ತೇನೆ. ಅದು ಅಗತ್ಯನೇ ಇಲ್ಲ. ಆವತ್ತಿನ ಕಾಲದಲ್ಲಿ ಇಬ್ಬರು ಕೂಡ ನಾಯಕರಾಗಿದ್ದಾಗ ಅವರದಾದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇತ್ತು, ಇಲ್ಲ ಅಂತಲ್ಲ. ನಾನು ಕ್ಲಾಸಲ್ಲಿ ಕೂತ್ಕೊಂಡಿದ್ದೆ, ಹೊರಗಡೆಯೇ ಗಲಾಟೆ ಆಗಿದೆ. 12 ಗಂಟೆಗೆ ಪೊಲೀಸ್ ಬಂದು ಹೇಳ್ತಾರೆ ನೀವು ಸ್ಟೇಷನ್ ಬರಬೇಕಂತೇಳಿ. ತಂದೆನೇ ಹೇಳಿದರು, ಅವನು ನಾನು ಬಿಡಬೇಡಿ 4 ಬಾರಿಸಿ ಅಂತೇಳಿ. ನನಗೆ ಫೋನ್ ಇಟ್ಟ ನಂತರ ನನಗೆ 2 ಪೆಟ್ಟು ಕೂಡ ಬಿತ್ತು. ಸ್ಪೋರ್ಟ್ಸ್ನಲ್ಲಿ ನಾನು ನ್ಯಾಷನಲ್ ಲೆವೆಲ್ ನಾನು ಮೋಟರ್ ಕ್ರಾಸ್ ಚಾಂಪಿಯನ್ ಕೂಡ ಆಗಿದ್ದೆ. ಆಗುತ್ತೆ ಹೋದರೆ ಅದು ನಿಮಗೆಲ್ಲ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ನಿಮಗೆಲ್ಲ ಗೊತ್ತಿಲ್ಲ, ನೀವೆಲ್ಲ ಸ್ಟೂಡೆಂಟ್, ಇದು ಸಂಘಟನೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ, ಈ ರೀತಿ ನೆಗೆಟಿವ್ ಅಲ್ಲದೆ ನೀವು ಮಾಡಿ ಅಂತ ನಮಗೆ ಇಲ್ಲಿ ಪ್ರೋತ್ಸಾಹ ಇಲ್ಲ. ನಮಗೆ ಡಾಕ್ಟರ್ಗಳಿಗೆ ಪೇಷಂಟ್ ನೋಡಿ 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 ಹೇಗೆ ಮದ್ದು ಕೊಡಲಿಕ್ಕೆ ಈಸಿಯಾ, ನಮಗೆ ಜನರನ್ನು ನೋಡಿ 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 ಈ ಸಮಸ್ಯೆಗಳನ್ನು ಬಗೆಹರಿಸಿದ್ರು ಕೂಡ ಇವತ್ತು ಈಸಿಯಾಗಿ ಬಿಟ್ಟಿದೆ. ಸೊ ನಾವು ಯಾರು ಹೌದು ಫೀಸ್ ಕಟ್ಟಿದ್ದೇವೆ, ಇವತ್ತು ದೊಡ್ಡ ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ, ನಮಗೆ ಖುಷಿ ಆಗ್ತದೆ. ಈ ಹೆತ್ತವರು ಮಕ್ಕಳನ್ನು ಆದಷ್ಟು ಸ್ವಲ್ಪ ಫ್ರೀಯಾಗಿ ಎಲ್ಲ ವಿಚಾರಕ್ಕೆ ಬಿಡಬೇಕು. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಿದರೆ ಮುಂದೆ ದೊಡ್ಡವರಾದಾಗ ಇವರ ಕಾಲಲ್ಲಿ ನಿಂತಾಗ ಹೆಚ್ಚು ಕಮ್ಮಿ ಅವರಿಗೆ ಅದು ಇವ್ರು ಏನು ಮಾಡಬೇಕಂತ ಇವರಿಗೆ ಗೊತ್ತಾಗೋದಿಲ್ಲ. ನೀವು ಇಂಜಿನಿಯರ್ ಆಗಬೇಕಾ, ನಿಮಗೆ ಕಾಲೇಜ್ ಉಂಟು. ಅಡ್ವೊಕೇಟ್ ಆಗಬೇಕಾ, ಕಾಲೇಜ್ ಇದೆ. ಪೊಲೀಸರ್ ಆಫೀಸರ್ ಆಗಬೇಕಾದ ಅಕಾಡೆಮಿ ಇದೆ. ಡಾಕ್ಟರ್ ಆಗಬೇಕಾ, ಎಲ್ಲ ನಿಮ್ಮ ಇದಕ್ಕೆ ಕೂಡ ಒಂದೊಂದು ಅಕಾಡೆಮಿ ಇದೆ. ನಿಮಗೆ ಉತ್ತಮ ಜನಪ್ರತಿನಿಧಿ ಆಗಬೇಕಾ, ನಿಮ್ಗೆ ಯಾವ ಕೋರ್ಸು ಕೂಡ ಇಲ್ಲ. ಪೊಲೀಸ್ ಟೈಮ್ಸ್ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇಷ್ಟು ದಿನ ಡೈನಾಮಿಕ್ ಕಾಪ್ಸ್ ಆಗಿರ್ಬೋದು, IAS ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಇವರ ಇಂಟರ್ವ್ಯೂಸ್ ಎಲ್ಲ ಕೂಡ ನೋಡ್ತಾ ಇದ್ರಿ. ಆದರೆ ಇವತ್ತು ನಮ್ಮೊಟ್ಟಿಗೆ ವಿಶೇಷವಾಗಿ ಒಬ್ಬರು ವ್ಯಕ್ತಿ ಇದ್ದಾರೆ. ಇವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸತತವಾಗಿ 5 ಬಾರಿ ಶಾಸಕರಾಗಿದ್ದಾರೆ. ಇದಷ್ಟೇ ಅಲ್ಲದೆ ಅವರ ಸರಳತೆ, ಪ್ರಾಮಾಣಿಕತೆಯಿಂದಲೇ ಭಾಳಷ್ಟು ಹೆಸರನ್ನು ಮಾಡಿರುವಂಥದ್ದು, ಭಾಳಷ್ಟು ಕಾರ್ಯಗಳನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಇದು ಒಂದು ಕಡೆ ಆದರೆ ಅಂದರೆ ವೃತ್ತಿಯಲ್ಲಿ LLB ಕೂಡ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ರಾಜಕೀಯಕ್ಕೆ ಬರ್ತಾರೆ. ಒಂದು ಕಡೆ 5 ಬಾರಿ ಸತತವಾಗಿ ಶಾಸಕರಾಗಿರ್ತಾರೆ, ಅದಂತರ ಮಂತ್ರಿ ಕೂಡ ಆಗ್ತಾರೆ. ಸೊ ಈಗ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ಸ್ಪೀಕರ್ ಕೂಡ ಆಗಿದ್ದಾರೆ. ಸೊ ಮತ್ತೆ ಬೇರೆ ಇನ್ಯಾರು ಅಲ್ಲ, UT ಖಾದರ್ ಸರ್ ಇವತ್ತು ನಮ್ಮ ಒಟ್ಟಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ 1 ಬಾರಿ ಶಾಸಕರಾಗಬೇಕಂತ ಹೇಳಿದ್ರೆ ಬಹಳಷ್ಟು ಒಂದು ಕಷ್ಟ ಇರುತ್ತೆ ಅಥವಾ ಒಂದು ಯೋಚನೆಗಳಿರುತ್ತೆ. ನೀವು ಸತತವಾಗಿ 5 ಬಾರಿ ಉಳ್ಳಾಲ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗಿದ್ದೀರಾ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಉಳ್ಳಾಲ ಜನರಿಗೆ, ಮತ್ತು ಏನು ಆಶ್ವಾಸನೆಗಳನ್ನು ಕೊಡ್ತೀರಾ ಸರ್? ಇಲ್ಲ, ಚುನಾವಣೆ ಅಂತ ಹೇಳಿದರೆ ಅದು ಎಕ್ಸಾಮಿನೇಷನ್ ಬರೆದಾಗೆ. ನೀವು ಚೆನ್ನಾಗಿ ಕಲಿತ್ರೆ ಚೆನ್ನಾಗಿ ನಿಮಗೆ ಬರೆದು ಪಾಸ್ ಆಗ್ಬೋದು. ಅದೇ ರೀತಿ ನಿಮಗೆ ಜನರ ಮಧ್ಯೆ ನೀವಿದ್ದು ಜನರಿಗೆ ನೀವು ಕೆಲಸ ಮಾಡಿದರೆ ದೇವರಂಥ ಜನರು ನಿಮ್ಮನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ತಾರೆ. ಆ ಒಂದು ಕಾಲದಲ್ಲಿ ಬಹುಶಃ ಅವರು ನಿಮ್ಮನ್ನು ಚುನಾಯಿಸ್ತಾರೆ. ಸೊ ಇವತ್ತು ಎಲ್ಲ ಯಶಸ್ವಿ ಕೂಡ ನಮ್ಮ ಮತ್ತು ನಮ್ಮ ಜನರ ಮಧ್ಯೆ ಇರುವಂಥ ನಿಕಟದ ಸಂಪರ್ಕ ಮತ್ತು ಅವರಿಗೆ ನಾವು ಮಾಡುವಂತಹ ಆ ಒಂದು ಕೆಲಸ ಕಾರ್ಯಗಳು ಅದೆಲ್ಲವೂ ಕೂಡ ಆಗ್ತದಂತಲ್ಲ.
ಕನಿಷ್ಠವಾಗಿ ಅವರ ನೋವನ್ನು ಕೇಳುವಂಥ ಮನೋವಾದರೂ ಕೂಡ ಜನಪ್ರತಿನಿಧಿಗಳೇ ಬೇಕು. ಆ ಜನಸಾಮಾನ್ಯ ನೋವನ್ನು ಕೇಳುವಂಥ ಒಂದು ವೃತ್ತಿಯನ್ನು ಜನಪ್ರತಿ ಇಟ್ಟುಕೊಂಡ್ರೆ ಖಂಡಿತವಾಗಿ ಜನ ಕೈ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನನ್ನ ಕ್ಷೇತ್ರದವರು ಕೂಡ ಮಾಡಿದ್ದಾರೆ. ನೀವೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಸರ್, ಇನ್ನು ನಾವು ರಾಜಕೀಯ ವಿಚಾರವಾಗಿ ಮಾತನಾಡೋದಕ್ಕಿಂತ ನಿಮ್ಮ ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ LLB ಮಾಡಿ ನೀವು ರಾಜಕೀಯಕ್ಕೆ ಬರ್ತೀರಾ. ಸೊ LLB ಮಾಡಬೇಕಿದ್ರೆ ಒಂದು ತುಂಟತನ ಇರುತ್ತೆ ಅಥವಾ ಭಾಳಷ್ಟು ತುಂಟಾಟಗಳೆಲ್ಲ ಇರುತ್ತೆ. ಸೊ ನಿಮ್ಮ LLB ಜೀವನ ಹೇಗಿತ್ತು ಸರ್? ಆ ವಿದ್ಯಾರ್ಥಿ ಜೀವನ ಏನೆಲ್ಲ ಮಾಡ್ತಾ ಇದ್ರಿ? ಈಗ ನಂದು ಶಾಲಾ ಕಾಲೇಜಿಂದಲೇ ನಾನು ಸಾಮಾಜಿಕವಾಗಿ ಮತ್ತು ಶಾಲಾ ಕಾಲೇಜಿನ ಪೊಲಿಟಿಕ್ಸ್ನಲ್ಲಿ PUC ಪೊಲಿಟಿಕ್ಸ್ನಲ್ಲಿ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಕಾಲೇಜಿನ ಚುನಾವಣೆ ನಡೀತದೆ, ಆ ಸಂದರ್ಭದಲ್ಲಿ ಆ್ಯಕ್ಟಿವಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಂದು PUCಯಲ್ಲಿ ಒಂದು PUC ನಂದು 10th ಆದ ನಂತರ ನನ್ನನ್ನು ಸೈನ್ಸ್ ಅಂತ ತಗೊಂಡೆ. ಯಾಕೆ ನಾನು ಡಾಕ್ಟರ್ ಇಂಜಿನಿಯರ್ ಮಾಡಬೇಕಂತೇಳಿ ಒಂದು ಇಚ್ಛೆ ಇತ್ತು. ನಾನು ಕೂಡ ಭಾಳ ಸುಲಭ ಅಂತ ಎನಿಸಿಕೊಂಡಿದ್ದೆ. ಮತ್ತು ಯಾವಾಗ ಹೋಗಿ ಸೈನ್ಸಿಗೆ ಸೇರಿದೆ ಅವ್ರದ್ದು ಗೊತ್ತಾಯಿತು ಇದು ನನಗೆ ಹೇಳಿದಂತಲ್ಲ ಅಂತೇಳಿ ಅದನ್ನು ನಾನು ಅಲ್ಲಿ ಬಿಟ್ಟು ಮತ್ತು ಆರ್ಟ್ಸ್ ತಗೊಂಡು ಮತ್ತು ಲಾ ಕಂಪ್ಲೀಟ್ ನಾನು ಮಾಡಿದ್ದೆ. ನನ್ನ ಮನೆಯವ್ರು ನನ್ನನ್ನು ಡಾಕ್ಟ್ರ್ ಮಾಡಬೇಕಂತ ಇತ್ತು, ನನಗೆ ಡಾಕ್ಟ್ರ್ ಆಗಲಿಕ್ಕೆ ಆಗಲಿಲ್ಲ. ಅದನ್ನು ಮಂತ್ರಿ ಆದ ನಂತರ ಡಾಕ್ಟ್ರಿಗೆಲ್ಲ ಮಂತ್ರಿ ನಾನು ಅದೇ ಸರ್ ಏನಂತೆ ನಮ್ಮ ಡೆಸ್ಟಿನಿ ಎಲ್ಲಿಗೆ ತೆಕ್ಕೊಂಡು ಹೋಗ್ತದೆ ಅಂತ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನದಲ್ಲಿ ಕೂಡ ಅದೇ ಆಗಿದೆ. ಸಾಮಾಜಿಕವಾಗಿ ರಾಜ್ಯಕ್ಕೆ ಕೆಲಸ ಮಾಡುವಾಗ ಮತ್ತು ಲಾ ಕಾಲೇಜು ಸಂದರ್ಭದಲ್ಲಿ ನಮ್ಮ ಎಜುಕೇಷನ್ ಜೊತೆ ಪೊಲಿಟಿಕ್ಸ್ ಮತ್ತು ಸಾಮಾಜಿಕವಾದ ಕೆಲಸ ಕಾರ್ಯ ಸಣ್ಣದಿಂದ ಕಾಲೇಜ್ ಟೈಮಲ್ಲೇ ನಡೀತಾ ಬಂದಿತ್ತು. ಆಗ ಎಲ್ಲ ರೀತಿಯ ಕಾಲೇಜ್ ಲೈಫ್ ಒಂದು ಬೇರೆ ಲೈಫ್, ಆ ಕ್ಯಾಂಪಸ್ನ ವಾತಾವರಣವೇ ಬೇರೆ, ಮತ್ತು ಆವತ್ತು ನಮ್ಮ ಸ್ಟೂಡೆಂಟ್ಸ್ನ ಆಲೋಚನೆಗಳೇ ಬೇರೆ. ಅಥವಾ ಅದೊಂದು ಪ್ರತಿಯೊಂದರಲ್ಲಿ ನ್ಯಾಯ ಸಿಕ್ಕಬೇಕು, ಹೋರಾಟ ಮಾಡಬೇಕು, ಇದೊಂದು ಆವತ್ತು ಒಂದು ನೇರವಾಗಿ. ಈಗ ಅದು ಸ್ವಲ್ಪ ನಾವು ಆಲೋಚನೆ ಮಾಡ್ತೇವೆ ಅದು ಸರಿಯಾ ತಪ್ಪಂತ. ಆಗ ನಾವು ಎನಿಸಿದೆ ನಮಗೆ ಸರಿ ಎಂಬ ಒಂದು ಭಾವನೆ ಕೂಡ ಆ ಒಂದು ಸ್ಟೂಡೆಂಟ್ ಲೈಫಲ್ಲಿ ಬರ್ತದೆ. ಸೊ ಹಲವಾರು ಘಟನೆಗಳು ಅದನ್ನು ನಡೆದದ್ದಿದೆ, ಅದರಲ್ಲಿ ಉತ್ತಮವಾದ ಘಟನೆಗಳಿದೆ, ಕೈಯಾದ ಘಟನೆಗಳಿದೆ. ಅದನ್ನು ನಾನು ಲಾ ಕಾಲೇಜಿನ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ನನ್ನಲ್ಲಿ ಸೆನೆಟ್ ಚುನಾವಣೆ ನಾನು ಅವತ್ತು ಆ ಕಾಲೇಜಿನಲ್ಲಿ ಗೆದ್ದು ಬೈಂದೂರಿಂದ ಚಿಕ್ಕಮಗಳೂರು ನಮ್ಮ ನಮ್ಮ ಕೊಡಗು ತನಕ ಎಲ್ಲ ಯೂನಿವರ್ಸಿಟಿಗಳಿಂದ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕಿತ್ತು. ಆ ಚುನಾವಣೆ ನಾವು ಕಂಟೆಸ್ಟ್ ಮಾಡಿ ಮತ್ತು ಅದರಲ್ಲಿ ಗೆದ್ದು ನಾನು ಅವತ್ತೇ 93, 94 ನಾನು ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ಅವತ್ತು ಕೂಡ ಆಯ್ಕೆಯಾಗಿದೆ. ಸ್ಟೂಡೆಂಟ್ ನಾಯಕನಾಗಿಯೂ ಕೂಡ ನಾನಿದ್ದೆ. ನನ್ನ 1ನೇ ವರ್ಷದ 2ನೇ ವರ್ಷದ ಆ ಒಂದು ವಿದ್ಯಾರ್ಥಿ ನಾಯಕನಾಗಿ ಅಥವಾ ಯಾವುದೇ ವಿಚಾರದಲ್ಲಿ ಇಶ್ಯೂಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ನನ್ನನ್ನು ಫಸ್ಟ್ ನನ್ನ ಕಾಲೇಜಿಗೆ ಬಂದು ನನ್ನನ್ನು NSUಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದರು. ಜನಾರ್ದನ್ ಪೂಜಾರಿಯವರು AICC ಸೆಕ್ರೆಟ್ರಿ. ನನ್ನ ತಂದೆಯವರು ಕೂಡ ರಾಜ್ಯಕ್ಕೆ ಬಗ್ಗಿದ್ದುಕೊಂಡು ಭಾಳ ಆತ್ಮೀಯತೆ ಇದ್ದರು. ಆವತ್ತಿನ ಕಾಲದಲ್ಲಿ ಇಬ್ಬರು ಕೂಡ ನಾಯಕರಾಗಿದ್ದಾಗ ಅವರದಾದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇತ್ತು, ಇಲ್ಲ ಅಂತಲ್ಲ, ಸಕಾರಾತ್ಮಕ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ. ಅದಕ್ಕೆ ನಾನು ಜನಾರ್ದನ್ ಪೂಜಾರಿ ಕರ್ಕೊಂಡು ಹೋಗಿ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸಕ್ರಿಯವಾಗಿ ನನ್ನ ಆ ಒಂದು ವಿದ್ಯಾರ್ಥಿಯ ಆ ಒಂದು 5 ವರ್ಷದ ಕಾಲದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಎಲ್ಲ ರೀತಿಯ, ಅದು ಸ್ಟ್ರೈಕ್ ಇರಲಿ, ಅದು ನಮ್ಮ ಸೋಷಲ್ ವರ್ಕ್ ಇರಲಿ, ಸಾಮಾಜಿಕವಾಗಿ ಬರುವಂಥ ಎಲ್ಲ ಚಟುವಟಿಕೆಯಲ್ಲಿ ಮಂಗಳೂರಲ್ಲಿ ಏನು ನಡೀತಿದ್ದ ಅದರಲ್ಲೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಏನಾದರೂ ಬಸ್ ರೇಟ್ 10 ಪೈಸೆ ಜಾಸ್ತಿ ಆದರೂ ಕೂಡ ಇಲ್ಲ ಅದನ್ನು ಕಡಿಮೆ ಮಾಡಬೇಕಂತೇಳಿ 4-5 ದಿವಸ ಬಸ್ ಸ್ಟ್ರೈಕ್ ಮಾಡಿ, ಇದೆಲ್ಲವೂ ಕೂಡ ಆಗಿನ ಕಾಲದಲ್ಲಿ ಅದು ಪ್ಲ್ಯಾನ್ ಅಂತಲ್ಲ, ಸ್ವಲ್ಪ ಅನ್ಪ್ಲ್ಯಾನ್ ಬಂದದ್ದನ್ನು ಎದುರಿಸಿಕೊಂಡು ಹೋಗುವಂಥದ್ದು. ಅದು ನಮಗೆಲ್ಲ ಕೂಡ ದೊಡ್ಡ ಮಟ್ಟ ಈಗ ದೊಡ್ಡ ಪಾಠ ಆಗಿದೆ, ಹೇಗೆ ನಾವು ಕೆಲಸ ಮಾಡಬೇಕು ಏನಂತೇಳಿ. ಮತ್ತು ಅಲ್ಲಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಪೊಲೀಸ್ನವ್ರು ನನ್ನನ್ನೇ ಬಹುಶಃ ಟಾರ್ಗೆಟ್ ಮಾಡ್ತಾಯಿದ್ರು. ಅಲ್ಲಿ ಸ್ಟೂಡೆಂಟ್ ಕೆಳಗೆ ಏನಾದರೂ ನಾನು ಕ್ಲಾಸ್ ರೂಮಲ್ಲಿದ್ದರು, ಹೊರಗಡೆ ಏನಾದರೂ ಕೂಡ ಮತ್ತು ಪೊಲೀಸ್ ನನ್ನನ್ನು ಕರೆಸಿ ನಿನಗೆ ಗೊತ್ತಿದೆ ನಿನ್ನ ಮುಖಾಂತರ ಇಲ್ಲ ಅದಂತೇಳಿ ನನ್ನನ್ನು ಕೊಟ್ಟು ಟಾರ್ಗೆಟ್ ಮಾಡುವಂಥ ಆ ಒಂದು ವಿಚಾರ ಇತ್ತು. ಯಾಕಂದರೆ ಆ ರೀತಿಯ ಒಂದು ವ್ಯಕ್ತಿತ್ವ ಇತ್ತು. ಅವ್ರ ಡಿಪಾರ್ಟ್ಮೆಂಟ್ ಗೊತ್ತಿರೋದಿಲ್ಲ. ಅವ್ರು ನಾವು ನಾಯಕರಾಗಿ ನೆನೆಸಿದಾಗ ಎಲ್ಲ ಇವನಿಗೆ ಗೊತ್ತಿದ್ದಾಗ್ತದೆ, ಇವನಿಗೆ ಒಳ್ಳೆಯದಾದರೂ ಕೂಡ ಇವನೇ, ಕೆಟ್ಟದಾದರೂ ಕೂಡ ಇವನಂತೇಳಿ ಭಾವನೆ ಇತ್ತು. ಅದೇ ಒಂದು ಘಟನೆ ನನಗೆ ಯಾವಾಗ ನೆನಪಾಗ್ತದೆ. ನಾನು ಕ್ಲಾಸಲ್ಲಿ ಕೂತ್ಕೊಂಡಿದ್ದೆ, ಹೊರಗಡೆ ಏನೋ ಗಲಾಟೆ ಆಗಿದೆ. 12 ಗಂಟೆಗೆ ಪೊಲೀಸ್ ಬಂದು ಹೇಳ್ತಾರೆ ನೀವು ಸ್ಟೇಷನ್ ಬರಬೇಕಂತೇಳಿ. ನಾನು ಕ್ಲಾಸಲ್ಲಿದ್ದೆ, ನಾನು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಒಬ್ಬನೇ ಹೋದೆ.
ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್, ಇನ್ನೆಲ್ಲ ಅಲ್ಲಿ ಗಲಾಟೆ ಆಗಿದೆ, ಅದು ನಿನ್ನೆ ಕಾರಣ ಅಂತೇಳಿ. ನನಗೆ ವಿಷಯ ಗೊತ್ತಿಲ್ಲ, ನಾನು ಕ್ಲಾಸ್ ರೂಮಲ್ಲಿದ್ದೆ, ನನ್ನ ಅಟೆಂಡೆನ್ಸ್ ಪುಸ್ತಕ ನೀವು ತೆಗೆದು ನೋಡಿ ಮತ್ತು ಅದು ನೀವು ಲೆಕ್ಚರ್ ಹತ್ರ ಕೇಳಿ, ನನ್ನ ಕ್ಲಾಸ್ ರೂಮ್ ಒಳಗೆ ಕ್ಲಾಸ್ ಆಗ್ತಿತ್ತು. ಇಲ್ಲೆಲ್ಲ ಅದನ್ನೇ ಕೋರ್ಟಲ್ಲಿ ಹೇಳ್ಬೇಕು, ಅಲಿಬಿ ಅಲ್ಲ ಇಲ್ಲೆಲ್ಲ ಅಂತೇಳಿ ಹೇಳಿದರು. ಚರ್ಚೆ ಆಯಿತು. ಸ್ವಲ್ಪ ಹೊತ್ತಾದ ನನ್ನ ತಂದೆಯವ್ರಿಗೆ ಫೋನ್ ಮಾಡಿದರು, ನನ್ನ ಪರಿಚಯ ಇತ್ತಲ್ಲ. ನಾನು ಎನಿಸಿದ್ದೆ ತಂದೆಯವ್ರು ಫೋನ್ ಮಾಡಿದ್ರಲ್ಲ, ಏನೋ ವಾರ್ನಿಂಗ್ ಕೊಟ್ಟೆ ಅಂದ್ರೆ ಬಿಡ್ಬೋದು ಅಂತೇಳಿ. ತಂದೆ ಹತ್ರ ನಾನಲ್ಲಿ ಮುಂದೆ ನಿಂತಿದ್ದೆ. ನಿಮ್ಮ ಮಗ ಈ ರೀತಿ ಆಗಿದೆ, ನಿಮ್ಮ ಮಗನ ಹೆಸರು ಬರ್ತಾಯಿದೆ ಅಂತೆಲ್ಲ ಹೇಳಿದ್ರು. ತಂದೆ ಏನು ಹೇಳಿದರು, ಅವ್ನು ನಾನು ಬಿಡಬೇಡಿ 4 ಬಾರಿಸಿ ಅಂತೇಳಿ. ನನಗೆ ಫೋನ್ ಇಟ್ಟ ನಂತರ ನನಗೆ 2 ಪೆಟ್ಟು ಕೂಡ ಬಿತ್ತು. ನೀವು ಭಾಗಿಯಾಗಿಲ್ಲ ಅಂತ ಹೇಳಿದ್ರು ಕೂಡ? ನಾನು ಆಗಿಲ್ಲ ಅಂತ ಹೇಳಿ ಕೂಡ ತಂದೆ ನನ್ನ ಮಾತನ್ನು ಒಪ್ಪಲಿಲ್ಲ, ತಂದೆ ಪೊಲೀಸವರ ಮಾತನ್ನು ಒಪ್ಪಿದ್ರು. ಅವತ್ತು ಇದೆಲ್ಲ ಒಂದು ಉದಾಹರಣೆ ಯಾಕೆ ಅಂತ ಹೇಳಿದರೆ, ಅದು ನಮಗೆ ಪಾಠ. ಯಾವುದೇ ವಿಚಾರದಲ್ಲಿ ಕೂಡ ನಮ್ಮ ಸ್ವಂತ ಮಗ ಇರಲಿ, ಅಣ್ಣ ತಮ್ಮ ಯಾರೇ ಇರಲಿ, ಕೆಲವೊಂದು ವಿಚಾರಗಳು ಬಂದಾಗ ಪೊಲೀಸ್ನವ್ರು ಕೆಲವು ಹೇಳ್ತಾರೆ ಸರಿಯಾ ತಪ್ಪ, ಇನ್ನೊಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳಿಕೊಂಡು ಬಹುಶಃ ಅವತ್ತು ಇದೆ. ಅದು ನಮಗೆ ಸ್ವಲ್ಪ ಹೆದರಿಕೆಯೂ ಜಾಸ್ತಿ ಆಗ್ತದೆ ಮನೆಯವ್ರದ್ದು, ಪೊಲೀಸ್ ಹೆದರಿಕೆ ಕೂಡ ಜಾಸ್ತಿ ಆಗ್ತದೆ. 3ನೇದು ನಾವು ಕೂಡ ಸರಿ ಆಗ್ತಾ ಬರ್ತೇವೆ. ಇದು ಈಗ ನನಗೆ ಈಗ ನನ್ನ ರಾಜಕೀಯ ಜೀವನದಲ್ಲಿ ಏನೇ ಘಟನೆ ಆದರೂ ಕೂಡ ನ್ಯಾಯಯುತವಾಗಿ ಅಲ್ಲದೆ ಅದನ್ನು ಅನ್ಯಾಯವಾದವರಿಗೆ ಅಥವಾ ತಪ್ಪು ಮಾಡಿದವರಿಗೆ ಬೆಂಬಲ ಕೊಟ್ಟಿಗೆ ಹೋಗುವುದಿಲ್ಲ. ನಾನು ಹೇಳ್ತೇನೆ, ನನ್ನ ತಂದೆ ನನ್ನನ್ನು ಬಿಡಲಿಲ್ಲ ಮಾರೆ, ಆವಾಗ ನನಗೆ ಆಗ ಪೆಟ್ಟು ಬಿದ್ದಿದೆ ಪೊಲೀಸಿದು. ಈಗ ನನಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಧೈರ್ಯ ಅವತ್ತು, ಇದೆಲ್ಲ ನಮಗೆ ಪಾಠ, ಇದೆಲ್ಲ ಉದಾಹರಣೆ ಕಾಲೇಜ್ ಟೈಮ್ನಲ್ಲಿ. ಸೊ ನಾನು ಬರೀ ಶಿಕ್ಷಣ ಜೊತೆಯಲ್ಲಿ ಸೋಷಿಯಲ್ ವರ್ಕ್, ನನ್ನ ಕಾಲೇಜಿಂದ ಬರುವಾಗ ನನ್ನ ಕೈಗೆ ಲಾ ಕಾಲೇಜದೊಂದು ಲಾ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಬೆಸ್ಟ್ NSS ವಾಲಂಟಿಯರ್ ಸರ್ಟಿಫಿಕೇಟ್ ಕೂಡ ನನ್ನ ಕೈಗೆ ಬಂದಿತ್ತು. ಯಾಕೆ ಎಲ್ಲ ಸಕ್ರಿಯವಾಗಿ NSSನಲ್ಲಿ ಭಾಗವಹಿಸಿಕೊಂಡು ಪ್ರತಿ ವಾರ ಕೂಡ ಕ್ಯಾಂಪಿಗೆ ಹೋಗಿ ವರ್ಕ್ ಮಾಡೋದು, ಆ ಸರ್ಟಿಫಿಕೇಟ್ ಕೂಡ ಇತ್ತು. ಸ್ಪೋರ್ಟ್ಸ್ನಲ್ಲಿ ನಾನು ನ್ಯಾಷನಲ್ ಲೆವೆಲ್ ನಾನು ಮೋಟೋ ಕ್ರಾಸ್ ಚಾಂಪಿಯನ್ ಕೂಡ ಆಗಿದ್ದೆ. ಆಗಿನ ಕಾಲದಲ್ಲಿ ನಾನು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿ ಆಗಲೇ ಪೇಪರಲ್ಲಿ ನಂದು ಫೋಟೋಗಳು ಇನ್ನೂ ಕೂಡ ಆಗಲೇ ಬರ್ತಿತ್ತು. ಕ್ರೇಜ್ ಇತ್ತು ನಿಮಗೆ? ನಾನು ದೊಡ್ಡ ಬೈಕ್ ರೇಸ್ ಚಾಂಪಿಯನ್, ನಾನು ನ್ಯಾಷನಲ್ ಲೆವೆಲ್ ಬೈಕ್ ರೇಸಲ್ಲಿ ಮೋಟೋ ಕ್ರಾಸ್ನಲ್ಲಿ. ಮತ್ತು ಕೆಲವೊಂದು ಫೋಟೋ ಇರಬೇಕು, ಅದು ಟ್ರೋಫೀಸ್ ಎಲ್ಲ ನಾವು ಅದು ಆಲೋಚನೆ ಮಾಡಲಿಲ್ಲ, ಇಟ್ಟಿರಬೇಕು, ಅದು ಅಲತಾಗಿ ಹೋಗಿದೆ. ಅದೇ ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ನಾನು ಒಂದು ಫಾರ್ಮ್ ಮಾಡಿದ್ದೆವು. ಯುವಕರಿಗೆ ಮತ್ತು ವಿದ್ಯಾರ್ಥಿಗೆ ನಮಗೆಲ್ಲ ರ್ಯಾಲಿಗೆ ಹೋಗ್ಲಿಕ್ಕೆ ಇಷ್ಟ ಇತ್ತು. ಹೇಗೆ ಹೋಗಬೇಕು, ಹೇಗೆ ಬೈಕ್ ರೈಡ್ ಮಾಡಬೇಕು, ಏನಾದರೂ ಟೆಕ್ನಿಕ್ ಏನಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ, ನಾವು ನಮ್ಮಷ್ಟೇ ಕಲ್ತದ್ದು. ಬೇರೆಯವರಿಗೆ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ನಾವು ಒಂದು ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ನಾವು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷ ನಾನಾಗಿದ್ದೆ, ಗೌರವ ಅಧ್ಯಕ್ಷ ಸದಾನಂದ ಶೆಟ್ಟಿ ಅಂತೇಳಿ ಅವರನ್ನು ಮಾಡಿದ್ದೆ. ಆವಾಗ ಸ್ಟೂಡೆಂಟ್ ಇದ್ದಾಗಲೇ ಒಟ್ಟೆ ವುಡ್ಲ್ಯಾಂಡ್ಸ್ನಲ್ಲಿ ಮೀಟಿಂಗ್ ಎಲ್ಲ ಕರೆದು ಅದರ ಫೋಟೋ ಕೂಡ ಇತ್ತು ಇದರಲ್ಲಿ. ಸೊ ಆಗಲೇ ಒಂದು ನನ್ನ ವ್ಯಕ್ತಿತ್ವ ಆಗಿತ್ತು. ಅದು ಕೂಡ ಯಾಕೆ ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ಮಾಡಿದ್ದೆವು. ಆವಾಗ ಒಂದೇ ಮೋಟರ್ ಸ್ಪೋರ್ಟ್ ಕ್ಲಬ್ ಇದ್ದದ್ದು, ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ. ಅವರು ಮೋಟರ್ ಕ್ರಾಸ್ ಚಾಂಪಿಯನ್ ಮಾಡ್ತಾಯಿದ್ರು. ನನಗೆ ಲೈಸೆನ್ಸ್ ಆಗಿರಲಿಲ್ಲ. ಆಗ ನಾನು ನೋಡ್ತಾ ಇದ್ದೆ, ನಾನು ಕೂಡ ಲೈಸೆನ್ಸ್ ಮಾಡಿ ಇದಕ್ಕೆ ಭಾಗವಹಿಸುವಂತ ಹೇಳಿಕೊಂಡು ನೆಕ್ಸ್ಟ್ ಇಯರ್ ಹೇಗಾದರೂ ಲೈಸೆನ್ಸ್ ಮಾಡಿ ಭಾಗವಹಿಸಿ ಆಗಲೇ ಫಸ್ಟ್ ಟೈಮೇ ನಾನು ನ್ಯಾಷನಲಲ್ಲಿ ಪ್ರಶಸ್ತಿ ಅವಾಗ ಪಡೆದೆ. ಹಂತ ಹಂತವಾಗಿಯೂ ಕೂಡ ಬೇರೆ ಬೇರೆ ಚಾಂಪಿಯನ್ಶಿಪ್ನಲ್ಲಿ ಕೂಡ ಬರ್ತಿತ್ತು. ಸೊ ನನಗೆ ರ್ಯಾಲಿ ಮಾಡಬೇಕಂತ ನಾವು ಆಲೋಚನೆ ಮಾಡಿದಾಗ ಬೈಕ್ ರೇಸ್, ಅದಕ್ಕೊಂದು ಪರ್ಮಿಷನ್ ಬೇಕು. FMC ಅವ್ರದ್ದು, ಫೆಡರೇಷನ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ಅಂತೇಳಿ ಅವ್ರದ್ದು ಪರ್ಮಿಷನ್ ಇದ್ದರೆ ಮಾತ್ರ ನಮಗೆ ಇಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಆಗ್ತದೆ. ನಾವು ಇವತ್ತು ಹೋದರೆ ಇವರೆಲ್ಲ ಸೀನಿಯರ್ಸ್, ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನವರು ಕೂಡ ವಯಸ್ಸಾದ ಸೀನಿಯರ್ಗಳು, ದೇರ್ ಎಕ್ಸ್ಪರ್ಟ್ಸ್, ಮತ್ತು ಆಲ್ ಸೀನಿಯರ್ಸೇ. ನಾವೆಲ್ಲ ಸ್ಟೂಡೆಂಟ್ ಆಗಿದ್ದೆವು. ನಾವಿವತ್ತು ಹೋದರೆ ಅದು ನಿಮಗೆಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಿಮಗೆಲ್ಲ ಗೊತ್ತಿಲ್ಲ, ನೀವೆಲ್ಲ ಸ್ಟೂಡೆಂಟ್, ಇದು ಸಂಘಟನೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ, ಈ ರೀತಿ ನೆಗೆಟಿವ್ ಅಲ್ಲದೆ ನೀವು ಮಾಡಿ ಅಂತ ನಮಗೆ ಇಲ್ಲಿ ಪ್ರೋತ್ಸಾಹ ಇಲ್ಲ. ನಾವು ಬಂದು ಮೀಟಿಂಗ್ ಮಾಡಿದೆ, ಇವ್ರ ಹತ್ರ ಹೋಗಿ ಚರ್ಚೆ ಮಾಡೋದು ಬೇಡ, ನಾವು ಇನ್ನೊಂದು ಆಲ್ಟರ್ನೇಟಿವ್ ಕ್ಲಬ್ಬೇ ಮಾಡುವ ಅಂತೇಳಿ ನಾವು ಸಪ್ರೇಟ್ ಕ್ಲಬ್ಬೇ ಮಾಡಿ ಅದರ ಮುಖಾಂತರ ನಾವು ಪರ್ಮಿಷನ್ ತೆಕ್ಕೊಂಡು ರ್ಯಾಲಿ ಮಾಡ್ತಿದ್ದೆವು, ಟ್ರೈನಿಂಗ್ ಕೊಡ್ತಾಯಿದ್ದೆವು. ಅದರಲ್ಲಿ ಟ್ರೈನ್ ಆದಂಥ ತುಂಬ ಜನ ಇವತ್ತು ಇಂಟರ್ನ್ಯಾಷನಲ್ ಚಾಂಪಿಯನ್ ಕೂಡ ಇವತ್ತು ಆಗಿದ್ದಾರೆ ಇದರಲ್ಲಿ. ಸೊ ಆ ರೀತಿ ಸ್ಪೋರ್ಟ್ಸ್ನಲ್ಲಿದ್ದಾಗ ಸ್ಪೋರ್ಟ್ಸು, ಸ್ಟ್ರೈಕ್ ಬಂದಾಗ ಸ್ಟ್ರೈಕ್. ನಮ್ಮದೆಲ್ಲ ಕಾಲೇಜ್ 12:30ವರೆಗೆ ನಮ್ಮ ಮಧ್ಯಾಹ್ನ ಕ್ಲಾಸ್ ಬಿಡ್ತಾ ಇತ್ತು. 1-2 ಗಂಟೆಗೆ ಎಲ್ಲ ಕಾಲೇಜಿನ ಮುಖಂಡ ಒಂದು ಕಡೆ ಸೇರಿ
ನಮ್ಮದು ಮೀಟಿಂಗ್ ಆಗ್ತಿತ್ತು. ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕಂತೇಳಿ. ಆಗ ನಮ್ಮ ಬೇರೆ ಬೇರೆ ತಾಲೂಕಿಂದ ಸ್ಟೂಡೆಂಟ್ ಇದ್ದಾಗಲೇ ಸುಳ್ಯದಿಂದ, ಉಡುಪಿಯಿಂದ, ಬೈಂದೂರಿಂದ ಬಂದು ನಮ್ಮನ್ನು ಕಾಯ್ತಾಯಿದ್ರು. ನಮ್ಮ ಕಾಲೇಜಲ್ಲಿ ಆ ಸಮಸ್ಯೆ ಇದೆ, ನಮ್ಮ ಕಾಲೇಜಲ್ಲಿ ಈ ಸಮಸ್ಯೆ ಇದೆ, ನಮಗೆ ಎಕ್ಸಾಮ್ ಸಮಸ್ಯೆ. ಸೊ ಪ್ರತಿಯೊಂದು ದಿವಸ ಒಂದೊಂದು ಕಾಲೇಜಿಗೆ, ಒಂದೊಂದು ಪ್ರದೇಶಕ್ಕೆ ಹೋಗೋದು, ಆ ಸಮಸ್ಯೆಯನ್ನು ಬಗೆಹರಿಸೋದು, ಇದೆಲ್ಲ ಕೂಡ ಆಗಿಂದಲೇ ನಾನು ಸ್ಟೂಡೆಂಟ್ ಲೆವೆಲ್ನಲ್ಲಿ ನನಗೆ ಬಂದಿದೆ ಅಂತ ಹೇಳಿ. ಆಗಿಂದ ಜನಸಂಪರ್ಕ ಬಂದ್ಬಿಟ್ಟಿದೆ ನಿಮಗೆ. ಆಗಿಂದಲೇ ಜನಸಂಪರ್ಕ ಬಂದಿತ್ತು. ಆಗ ನಂದು ವ್ಯಕ್ತಿ ಸ್ವಲ್ಪ ನನಗೆ ಕೋಪ ಜಾಸ್ತಿ. ಸೊ ಆಗ ನನ್ನ ಬಲ ಆತ್ಮೀಯತೆ ಕಂಡವ್ರಿಗೆ ಆಶ್ಚರ್ಯ, ಇನ್ನು ಕೋಪಲ್ಲಿ ಎಲ್ಲಿ ಹೋಗಿದೆ ಮಾರೆ ಅಂತ ಹೇಳಿ ಕೇಳ್ತಾರೆ. ಆಗ ಆ ಟೈಮ್ ಆಗಿತ್ತು, ಕೋಪ ಜಾಸ್ತಿ ಇತ್ತು, ಸ್ವಲ್ಪ ರಫ್ ಆಗಿ ಮಾತಾಡೋಂಥ ವಿಚಾರ ಇತ್ತು, ಈ ರೀತಿ ಎಲ್ಲ ಇರುವಂಥ. ಈಗ ಅದೆಲ್ಲ ಕೂಡ ಸೀಸನ್ ಆಗಿ 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 ಒಂದು ಹಂತಕ್ಕೆ ಬಂದು ನಿಂತಿದೆ. ಸೊ ಅವತ್ತಿನ ಎಲ್ಲ ಎಕ್ಸ್ಪೀರಿಯನ್ಸ್ ಇವತ್ತು ನಮಗೆ ದೊಡ್ಡ ಮಟ್ಟದ ವೇದಿಕೆ ಆಗಿದೆ ನಮ್ಮನ್ನು ಮುಂದೆ ತೆಕ್ಕೊಂಡು ಹೋಗ್ಲಿಕ್ಕೆ. ಸರ್, ಇವಾಗ ಹೇಳ್ತಾ ಇದ್ರಿ ನೀವು ಬೈಕ್ ರೇಸ್ ಎಲ್ಲ ಮಾಡ್ತಾ ಇದ್ದೀವಿ, ಚಾಂಪಿಯನ್ ಕೂಡ ಅಂತ. ಹಿಂಗೆ ಒಂದು ಕೇಳಿದ್ವಿ, ನೀವು ಕಾರ್ ರೈಡ್ಸ್ ಎಲ್ಲ ಹೋಗ್ತಿರ್ತೀರಾ, ನೈಟ್ ಔಟ್ ಎಲ್ಲ ಹೋಗ್ತಿರ್ತೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದು ಕಾರ್ ರೈಡಿಂಗ್ ಕೂಡ, ಕಾರ್ ರೇಸು ಕೂಡ ಇತ್ತು ಇದರಲ್ಲಿ. ಆಗ ನನಗೆ ನನ್ನ ಆಗ ಕಾಲೇಜ್ ಟೈಮಲ್ಲ, ಸ್ಟೂಡೆಂಟ್ ಕಾರ್ ಫಾಸ್ಟ್ ಡ್ರೈವಿಂಗ್ ಸಿಟಿಯಲ್ಲಿ ಅದಕ್ಕೆ ಕೂಡ ಹೆಸರಾಗಿತ್ತು. ಇದರಲ್ಲಿ ನಾವೇನು ಕಾಲೇಜ್ ಕ್ಯಾಂಪಸ್ ಹೋಗ್ತಾಯಿದ್ದೆ, ಆ ಕಡೆಗೆ ಹೋಗ್ತಾಯಿದ್ರು ಸ್ಟೂಡೆಂಟ್ಸ್ ಎಲ್ಲ, ಇವ್ರದ್ದು ಬಂತಂತೇಳಿ. ಯಾಕೆ ಮಧ್ಯದಲ್ಲಿ ಹೋಗಿ ನಾವು ಹೆಚ್ಚಾಗೋದು ಕಮ್ಮಿ ಆಗೋದು ಬೇಡ ಅಂತೇಳಿ. ಅದರಿಂದ ಕಾರಲ್ಲಿ ಕೂಡ ಆ್ಯಕ್ಟಿವ್ ಇತ್ತು. ಸೊ ನಾನು ಇಲ್ಲಿ ಶಾಸಕರಾದ ನಂತರ, ಮಂತ್ರಿ ಆದ ನಂತರ ನಮಗೆ ಕಾರ್ ಡ್ರೈವಿಂಗ್ ಅಂತ ಅವಕಾಶಗಳ ಕಡಿಮೆ ಇದರಲ್ಲಿ. ಅಲ್ಲದೆ ನಾವು ಬೆಂಗಳೂರು ವಿಧಾನಸಭಾ ಮಂತ್ರಿ ಆಫೀಸ್ ಅಥವಾ MLA ಆಫೀಸ್ ಇಂಥ 4-5 ಅಲ್ಲದೆ ಬೇರೆಲ್ಲಿಯೂ ಕೂಡ ನಮಗೆ ಹೋಗ್ಲಿಕ್ಕೇ ಚಾನ್ಸ್ ಸಿಗ್ತಾ ಇರಲಿಲ್ಲ ಇದರಲ್ಲಿ. ಅದಕ್ಕೆಲ್ಲ ನಾವು ಡ್ರೈವಿಂಗ್ ಕೂಡ ಮಾಡ್ತಾ ಹೋಗಬಾರ್ದು. ಇದು ಬೆಂಗಳೂರು ಸುತ್ತ ಹೇಗಿಂತ ನೋಡ್ಬೇಕಂತಿಲ್ಲ. ಕೆಲವೊಮ್ಮೆ ರಾತ್ರಿ ತಗೊಂಡು ಇಡೀ ಅಂದರೆ ಡ್ರೈವರ್ ಹತ್ರ ಹೋದರೆ ಅದು ಅವ್ರು ಡ್ರೈವ್ ಮಾಡ್ತಾರೆ, ನಮಗಿದೇನೋ ಗೊತ್ತಾಗೋದಿಲ್ಲ. ರೋಡು ಮಿಸ್, ಇನ್ನೊಬ್ಬರು ಕೂತ್ಕೊಂಡ್ರೆ ಅವ್ನು ಕರೆಕ್ಟ್ ರೋಡ್ ಹೇಳ್ತಾನೆ. ಸೊ ಒಮ್ಮೊಮ್ಮೆ ನಾನೇ ಎದ್ದೋದಿದೆ ಒಬ್ಬನೇ. ಈಗಲೂ ಕೂಡ ಹೋಗ್ತಿರ್ತೀರ? ಒಬ್ಬನೇ. ಮೊನ್ನೆ 1 ಮಂತ್ ಬ್ಯಾಕ್ ಡೈರೆಕ್ಟ್ ಹೋಗಿ ಕೋರಮಂಗಲ ಹೋಗಿ ಸರ್ಜಾಪುರ ಹೋಗಿ ಹೀಗೆ ಹೋಗಿ ಒಂದು ಸುತ್ತಾಡಿದಾಗ ಗೊತ್ತಾಯ್ತು ಬೆಂಗಳೂರು ಕರೆಕ್ಟ್ ಹೇಗೆ. ಇಲ್ಲದ್ರೆ ನಮಗೆ ಬೆಳಿಗ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ, ಕೆಲವು ರೋಡಲ್ಲಿ ಮಿಸ್ ಆಯಿತು, ತಪ್ಪು ಎಲ್ಲೆಲ್ಲ ರಾತ್ರಿ ಹೋದ್ರು ಲಾಸ್ಟಿಗೆ ಬಂದೊಂದು ಟ್ರ್ಯಾಕಿಗೆ ಬಂತು. ಈಗ ಸಮಾಧಾನ ಇದೆ. ಬೆಂಗಳೂರು ಇಡೀ ಒಂದು ಚಿತ್ರಣ ಹೇಗಿದೆ ಅಂತೇಳಿ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ಈ ಕಡೆಯಿಂದ ಕೋರಮಂಗಲ ಹೋದರೆ ಎಲ್ಲಿ ಹೋಗಿ ಬಂದು ಆ ಕಡೆಯಿಂದ ಹೀಗೆ ಫೇಸ್ ಟೌನ್ಗೆ ಬಂದು ಮುಟ್ಟುವುದು ಹೇಗೆ ಅಂತ ಹೇಳಿ ಒಂದು ಅಭ್ಯಾಸ ಆಗಿ ಬಿಡ್ತದೆ. ಮೊನ್ನೆ ಕೂಡ ನಾನು ಕೆಲವೊಮ್ಮೆ ಹೋಗ್ತೇನೆ ಫಾಸ್ಟ್ ಡ್ರೈವಿಂಗ್ ಮಾಡಿಕೊಂಡು, ಇಲ್ಲದೆ ಡ್ರೈವಿಂಗ್ ಮಾಡ್ತಾ ಹೋಗ್ತದೆ ಅಲ್ಲ, ಕೆಲವೊಮ್ಮೆ ಹೋಗ್ತೇನೆ ಇದರಲ್ಲಿ. ಓಕೆ ಸರ್, ಇನ್ನು LLB ಅನ್ನುವಂಥದ್ದು ಎಷ್ಟು ನಿಮಗೆ ಉಪಯೋಗ ಆಯಿತು ಸರ್ ರಾಜಕೀಯಕ್ಕೆ ಬಂದ ನಂತರ? ಬಹಳಷ್ಟು ಪ್ರಕಾರ ಇತ್ತು. ಯಾಕಂತ ಹೇಳಿದರೆ ಅದು ಎಂದ ಗೊತ್ತಿಲ್ಲ, LLBಗೆ ಸೇರೋರೆಲ್ಲರೂ ಕೂಡ ಒಂದು ಸೋಷಿಯಲ್ ಥಿಂಕರ್ಸ್, ಸಾಮಾಜಿಕ ಚಿಂತನೆ ಮಾಡುವವರು, ಅಥವಾ ಏನೊಂದು ಹೋರಾಟ ಮಾಡುವವರು, ಅಥವಾ ಪೊಲಿಟಿಕ್ಸಲ್ಲಿ ಆಟೋಮೆಟಿಕ್ ಬಂದವರು ಸೇರ್ತಾರೆ ಇದಕ್ಕೆ. ಸೊ ಆಗಿನ ಚಟುವಟಿಕೆಗಳು ನನಗೆ ಭಾಳಷ್ಟು ಇವತ್ತು LLB ಕ್ಯಾಂಪಸ್ ಭಾಳಷ್ಟು ನನಗೆ ಅದು ಉಪಯೋಗ ಆಗಿತ್ತು ನಮ್ಮ ರಾಜಕೀಯ ಜೀವನದಲ್ಲಿ. ಪ್ಲಸ್ ನಮ್ಮ ಒಂದು ಸಣ್ಣ ವ್ಯಕ್ತಿತ್ವ ಕೂಡ ಆಗಿತ್ತು. ಮತ್ತು ತಂದೆ ಶಾಸಕರಾಗಿದ್ದ ಕಾರಣ ಒಂದು ವಾತಾವರಣ ಕೂಡ ರಾಜಕೀಯ ವಾತಾವರಣ ಇರುವಂಥ ವಿಚಾರ ಕೂಡ ಇವತ್ತು ಆಗಿತ್ತು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸೊ ಹಾಗಾಗಿ ನಿಮಗೆ ಅದು ಏನು ಕಾನೂನು ಎಲ್ಲ ಇತ್ತು, ಇವಾಗ ನಿಮಗೆ ಭಾಳಷ್ಟು ಪ್ರಯೋಜನ ಆಗ್ತದೆ. ಕಾನೂನು ನಮಗೆ ಸಂಪೂರ್ಣ ಗೊತ್ತಿಲ್ಲದಿದ್ರು ಕೂಡ ಅದು ಸ್ವಲ್ಪ ಓದಿಕೊಂಡು ಹೋಗೋ ಏನಾಗಿದೆ ಅಂತೇಳಿ ಇದಿರ್ತದೆ. ಅಥವಾ ನಮ್ಗೆ ಅದು ಒಂದು ಸಮಸ್ಯೆ ನೋಡೋ ಗೊತ್ತಾಗ್ತದೆ, ಈ ಸಮಸ್ಯೆ ಹೀಗೆ, ಈ ಸಮಸ್ಯೆ ಹೀಗೆ, ಇದನ್ನು ಈ ರೀತಿ ಕಾನೂನಲ್ಲಿ ಹೋಗ್ಬೇಕಂತೇಳಿ ಒಂದು ನಮಗೆ ಸಾಧಾರಣ ಅಂದಾಜು ಸಿಗ್ತದೆ. ನಮಗೆ ಡಾಕ್ಟರ್ಗಳಿಗೆ ಪೇಷಂಟ್ ನೋಡಿ ಹೇಗೆ ಮದ್ದು ಕೊಡ್ಲಿಕ್ಕೆ ಈಸಿಯಾ, ನಮಗೆ ಜನರನ್ನು ನೋಡಿ ಈ ಸಮಸ್ಯೆಗಳ ಬಗೆಹರಿಸಿಗಳು ಕೂಡ ಇವತ್ತು ಈಸಿಯಾಗಿ ಬಿಟ್ಟಿದೆ. ಓಕೆ ಸರ್, ಇನ್ನು 5 ಬಾರಿ ಶಾಸಕರಾಗ್ತೀರಾ, ತದನಂತರ ಇವಾಗ ಸ್ಪೀಕರ್ ಕೂಡ ಆಗಿದ್ದೀರಾ. ಸೊ ಹೇಗಿತ್ತು ಸರ್ ಈ ರಾಜಕೀಯ ಜೀವನ, ಅಂದರೆ ಶಾಸಕನಾಗಿದ್ದು ಸ್ಪೀಕರ್ ಆಗಿರೋವಂಥದ್ದು ಯಾವ ರೀತಿ ಆಗಿತ್ತು ಸರ್ ಆ ಅನುಭವ ಎಲ್ಲ? ಇದೆ, ಬೇರೆ ಬೇರೆ ಅನುಭವಗಳು, ಬೇರೆ ಬೇರೆ ಖುಷಿ ತರುವಂಥದ್ದು. ಮತ್ತು ನನ್ನ ಒಂದು ವ್ಯಕ್ತಿತ್ವ ಅಂತ ಹೇಳಿದರೆ ಅದು ಸರಿ ಇರಲಿ ಸರಿ ಇಲ್ಲದಿರಲಿ, ಸಮಾಧಾನ ಮತ್ತು ಖುಷಿಯಿಂದಲೇ ಕೆಲಸ ಮಾಡಬೇಕು. ನನ್ನ ಒಂದು ತತ್ವ ಏನಿದೆ, ಎಲ್ಲಿ ನಮಗೆ ಖುಷಿ ಇಲ್ವೋ ನಾವು ಅಲ್ಲಿ ಇರಬಾರ್ದು. ನನಗೆ ಏನಾದರೂ ನಾಳೆ ರಾಜ್ಯಕ್ಕೆ ನನಗೆ ಎಂಥ ಟೆನ್ಷನ್ ಇದು, ನಾನು ಯಾಕೆ ಇರಬೇಕು, ಆ ರೀತಿ ಒಂದು ಮನಸ್ಸು ಬಂದರೆ ನಾನು ನಾಳೆ ಬೆಳಿಗ್ಗೆ ಅದನ್ನು ಬಿಟ್ಟು ಬಿಡ್ತೇನೆ. ಅದು ಅಗತ್ಯನೇ ಇಲ್ಲ. ನಮ್ಗೆ ಎಲ್ಲಿ ಸಮಾಧಾನ ಇಲ್ಲ ನಾವು ಅಲ್ಲಿ ಯಾಕೆ ಇರಬೇಕು? ಹೌದು, ನಮ್ಗೆ ಎಷ್ಟು ದಿವಸ ಸಮಾಧಾನ ಇದೆ, ಎಷ್ಟು ದಿವಸ ಸಂತೋಷ ತರ್ತದೆ, ಅಷ್ಟು ದಿವಸ ಕೆಲಸವನ್ನು ಅದನ್ನು
ಮಾಡ್ತೇನೆ. ಸೊ ನಮಗೆ ವಿದ್ಯಾರ್ಥಿ ನಾಯಕನಾಗಿ ನಾನು ಶಾಸಕನಾಗಿ ಅಥವಾ ಯುವ ನಾಯಕನಾಗಿ ಶಾಸಕನಾಗಿ ಬೇರೆ ಬೇರೆ ಶಾಸಕನಾಗಿ ಬೇರೆ ಒಂದು ಅನುಭವ, ಮಂತ್ರಿ ಅಂತ ಬೇರೆ ಅನುಭವ, ಈಗ ಸ್ಪೀಕರ್ ಆಗಿ ಬೇರೆ ಒಂದು ಅನುಭವ. ಇದೆಲ್ಲ ಕೂಡ ನಮ್ಮ ವ್ಯಕ್ತಿತ್ವವನ್ನು ಹಂತ ಹಂತವಾಗಿ ಬೆಳೆಸಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗ್ತದೆ. ನಾನು NSUಯಲ್ಲಿ ಜಿಲ್ಲಾ ಸೆಕ್ರೆಟರಿ ಆಗಿದ್ದೆ, ಜಿಲ್ಲಾ ಅಧ್ಯಕ್ಷನಾದೆ, ರಾಜ್ಯ ಉಪಾಧ್ಯಕ್ಷನಾದೆ. ನೆಕ್ಸ್ಟ್ ಯೂತ್ ಕಾಂಗ್ರೆಸ್ ಬಂದಾಗ ನನಗೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಥವಾ ನನ್ನ ರಾಜ್ಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನ ಅಂತ ನನ್ನಿತ್ತು. ನಾನು ಕರೆದು ಕೊಡ್ತಾ ಇದ್ರು, ರಾಜ್ಯ ಉಪಾಧ್ಯಕ್ಷ ಯೂತ್ ಕಾಂಗ್ರೆಸ್ ಇದು ಅಥವಾ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಯಾಕೆ ನಾನು ಅಷ್ಟು ಆ್ಯಕ್ಟಿವ್ ಆಗ ಇದ್ದೆ ರಾಜಕೀಯವಾಗಿ. ನಾನು ಅದು ಯಾವುದು ಕೂಡ ಬೇಡ ಅಂತ ಹೇಳಿದೆ. ನಾನು ಅವಾಗ ತೆಕ್ಕೊಂಡದ್ದು ಉಳ್ಳಾಲ ಬ್ಲಾಕ್ ಯೂತ್ ಕಾಂಗ್ರೆಸ್, ಉಳ್ಳಾಲ ಬ್ಲಾಕ್ ಇದು ಅಧ್ಯಕ್ಷ ಆಗಿ ಒಂದು ಬ್ಲಾಕ್ ಇದು ಮಾತ್ರ. ಯಾಕೆ ಅಂದ್ರೆ ಆಗ ನಾನು ಎಲ್ಲ ಕೇಳಿದ್ದು, ನೀನು ಇಷ್ಟೆಲ್ಲ ನಾಯಕತ್ವ ಇಷ್ಟೆಲ್ಲ ಪರಿಚಯ ಇದ್ದು ತಂದೆ ಶಾಸಕ, ನೀನು ಯಾಕೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಯಾಕೆ ಇದು ಇಷ್ಟು ಸಣ್ಣ ಪೋಸ್ಟ್ ಅಂತ ಹೇಳಿ. ನಾನು ಹೇಳಿದೆ, ಒಬ್ಬನ ಬೆಳವಣಿಗೆ ಅದು ಪೋಸ್ಟ್ ಮೇಲೆ ಅವಲಂಬಿತವಾಗಿಲ್ಲ, ಅವನ ವರ್ಕ್ ಮೇಲೆ ಅವಲಂಬಿತವಾಗಿದೆ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ನಾನು ಅವತ್ತು ಬ್ಲಾಕ್ ಅಧ್ಯಕ್ಷನಾಗಿ ತೆಗೆದು ಆ ತಳಮಟ್ಟದಲ್ಲಿ ನಾನು ಸಂಘಟನೆ ಮಾಡಿ ಎಲ್ಲ ಗ್ರಾಮದಲ್ಲಿ ಅವತ್ತು ನಮ್ಮ ಜೊತೆ ಯುವಕರನ್ನು ವಿದ್ಯಾರ್ಥಿಗಳನ್ನು ಸೇರಿಸಿ ಈಗ ಅವರೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ಮೆಂಬರ್ಸ್, ತಾಲೂಕ್ ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್. ನಮಗೊಂದು 20-25 ವರ್ಷಗಳ 30 ವರ್ಷ ನಿಕಟ ಸಂಪರ್ಕ ಇದೆ. ಸೊ ನನಗದು ಚುನಾವಣೆ ಗೆಲ್ಲಲಿಕ್ಕೆ ಇವರು ಮುಖ್ಯ ಕಾರಣ. ಯಾಕೆ ನಾನು ಹೇಗೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಹೇಗೆ ಅಂತ ನನ್ಗೆ ಗೊತ್ತಿದೆ. ನಾನು ಹೇಗೆ ಕೆಲಸ ಮಾಡಬೇಕೆಂಬ ಒಂದು ಭಾವನೆ ಅವ್ರಿಗೆ ಬಂದು ಬಿಟ್ಟಿದೆ. ಅದೇ ರೀತಿ ಅವ್ರು ಜನರಿಗೆ ಕೆಲಸ ಮಾಡ್ತಾರೆ. ಇಲ್ಲ ಅವ್ರೇನು ತಪ್ಪಾದ ಸಹಿಸಲು ಕೂಡ ಅವ್ರಿಗೆ ಗೊತ್ತಿರ್ತದೆ. ಅವರ ಅಪೇಕ್ಷೆಗಳೇನಿದೆ ನನಗೆ ಗೊತ್ತಿದೆ. ಸೊ ಇದು ನಮಗೆ ಲಾಂಗ್ ಟರ್ಮ್ನಲ್ಲಿ ಅವತ್ತು ನಾನು ಆ ಒಂದು ಬಲವಾಗಿ ಅಲ್ಲಿ ಸಂಘಟನೆ ಮಾಡಿದ ಕಾರಣ ಎಲ್ಲ ಬೂತಿನಲ್ಲಿ ಎಲ್ಲ ಭಾಳಷ್ಟು ಯುವಕರು ಇವತ್ತು ಬೇರೆ ಬೇರೆ ಹಂತಕ್ಕೆ ಬಂದಿದ್ದಾರೆ ಅಂತ, ಬೇರೆ ಬೇರೆ ಇವತ್ತು ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ. ಬೇರೆ ಬೇರೆ ನಮಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ಈಸಿ ಆಗ್ತದೆ. ಅದು ನನಗೆ ತಗೊಂಡು ದೊಡ್ಡ ರಾಜಕೀಯವಾಗಿ ನನಗೆ ದೊಡ್ಡ ಮಟ್ಟದ ಪ್ರಯೋಜನ ಆಯ್ತು ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕಡೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕೇನೆ ಇವತ್ತು ಕೂಡ ಉಳ್ಳಾಲ ಜನರು ನಿಮ್ಮ ಕೈ ನಮಗೆ ಬಹಳ ಈಸಿ ಆಗ್ತದೆ. 5 ವರ್ಷ ನಾನು ರಾಜ್ಯ ಮಟ್ಟ ತಗೊಂಡು ಬಂದು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಳ್ಳೋದು, ಲೀಡರ್ಗಳಿಂದ ಸುತ್ತಬಹುದು ಅಥವಾ ಇಲ್ಲಿ ದೊಡ್ಡ ಒಂದು ಹೆಸರು ಅಂತ ಹೇಳಿ ಬೇರೆ ಬೇರೆ ಹೋಗಿ ನಾನು ಅಷ್ಟು ದೊಡ್ಡ ಅದನ್ನು ತಳಮಟ್ಟದಲ್ಲಿ ಕನೆಕ್ಷನ್ ಇರ್ತಿರ್ಲಿಲ್ಲ. ಹೌದು. ಸೊ ಲೈಟ್ ಎಷ್ಟೇ ಚೆನ್ನಾಗಿದ್ರು ಕೂಡ ಅಲ್ಲಿ ಪ್ಲಗ್ಗೆ ಕನೆಕ್ಟ್ ಆಗಬೇಕಲ್ಲ, ಆಗ ಮಾತ್ರ ಹೊತ್ತುದಿಲ್ಲ ಅದು ಎಷ್ಟೇ ಚೆನ್ನಾಗಿದ್ರು ಕೂಡ. ಸೊ ಜನಪ್ರತಿನಿಧಿಗಳು ಜನರಿಗೆ ಅಲ್ಲಿ ಕನೆಕ್ಟ್ ಆಗಿ ಇರಬೇಕು. ಅದು ನನಗೆ ದೊಡ್ಡ ಪ್ರಯೋಜನ ಆಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಿಂದ ನಾನು ಅಷ್ಟೆಲ್ಲ ಇದ್ದು ತಂದೆ ಶಾಸಕರು ಕೂಡ ಆಗಿದ್ರು ಕೂಡ ಸೇವಾದಳ ಒಂದು ಕ್ಯಾಂಪ್ ಆದಂತಾಗ ನಾನು ಸೇವಾದಳ ಕ್ಯಾಂಪ್ ಸ್ವಯಂ ಪ್ರೇರಿತವಾಗಿ ನಾನು ಜಾಯ್ನ್ ಆಗ್ತಂದು ಹೋದೆ ಘಟಪ್ರಭಾದಲ್ಲಿ. ಆಗ ಕೂಡ ನನಗೆಲ್ಲ ಕೂಡ ನೆಗೆಟಿವೇ. ಯಾಕೆ ನೀನು ಇಷ್ಟು ದೊಡ್ಡ ಇದಾಗಿತ್ತ ಶಾಸಕರ ಮಗನಾಗಿದ್ಯಾ, ಈ ಸೇವಾದಲ್ಲಿಗೆ ಯಾಕೆ ಹೋಗ್ಬೇಕು, ಅದು ಅಲ್ಲಿ ಹಾಗೆ ಇಲ್ಲಿ ಹಾಗೆ ಟೆಂಟಲ್ಲಿ ಮಲಗಬೇಕು, ಇದ್ದಲ್ಲಿ ಇರಬೇಕಂತ ಹೇಳಿಕೊಂಡು ನನಗೆ ಅದು ನೋಡಿ ಅದು ಟ್ರೈನಿಂಗ್ ಮಾಡಬೇಕಂತ ಹೇಳಿ 15 days ನಾನು ಘಟಪ್ರಭಾ ಟ್ರೈನಿಂಗಲ್ಲಿ ಅವತ್ತಿದ್ದೆ. ಅದು ನಾವು ಟೆಂಟಲ್ಲಿ ಮಳೆ ಬಂತು, ಈ ಎಲ್ಲ ಕಷ್ಟಗಳು ನಮಗೆ ಅನುಭವ ಆಗಿದೆ. ಜೀವನದಲ್ಲಿರುವ ತಂದೆ ಶಾಸಕರಾಗಿದ್ದರೂ ಕೂಡ ನಾವು ಈ ಟ್ರೈನಿಂಗ್ ಎಲ್ಲ ತಗೊಂಡ ಕಾರಣ ಯಾವುದೇ ಕಷ್ಟ ಕಾಲದಲ್ಲಿ ಕೂಡ ಬದುಕಬಹುದು ಮತ್ತು ಹೇಗೆ ಜನಸಾಮಾನ್ಯ ಇದೆ ಅಂತೇಳಿ ಎಲ್ಲ ಟ್ರೈನಿಂಗ್ ಸಿಕ್ಕಿದೆ. ಅಲ್ಲಿ ನಾನು ಚೆನ್ನಾಗಿ ಟ್ರೈನಿಂಗ್ ಮಾಡಿದ ಕಾರಣ ನಾನು ನ್ಯಾಷನಲ್ ಲೆವೆಲ್ ಕ್ಯಾಂಪಿಗೆ ಕೂಡ ಸೆಲೆಕ್ಟ್ ಆದೆ. ಅದು ಹಿಮಾಚಲ್ ಖಂಡಘಾಟ್ನಲ್ಲಿ ಇದರಲ್ಲಿ. ಅಲ್ಲಿ ನಾನು ಹಿಮಾಚಲ್ ಖಂಡಘಾಟ್ನಲ್ಲಿ ಅಲ್ಲಿ ಚಳಿ ಅಂತ ಹೇಳಿದರೆ ನೀವು ಬೆಳಿಗ್ಗೆದ್ದು ಲಾಠಿ ಕೈಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಕೆಂಪಿಗೆ ಅಷ್ಟು ಐಸ್ ಥರ ಇರ್ತದೆ ಚಳಿ. ಅಂದರೆ ಅಲ್ಲಿ ನಮ್ಗೆ ಹಿಮಾಲಯ ಕಾಣ್ತದೆ ಇದರಲ್ಲಿ, ಅಷ್ಟು ಇದಿರ್ತದೆ. ಬೆಳಿಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡುವಾಗ ನಮ್ಮನ್ನು ಫ್ರೀಸ್ ಮಾಡಿದ ರೀತಿ ಆಗ್ತದೆ. ಸೊ ಇದು ನಮ್ಗೆ ಈಗೇನು ಅನುಭವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗಿನ ಕಾಲದಲ್ಲಿ ಈ ಎಲ್ಲ ಟ್ರೈನ್ ತಗೊಂಡ ಕಾರಣ ನಮಗೆಲ್ಲ ಇವತ್ತು ಅನುಭವ ಆಗಿದೆ. ಅದನ್ನು ನಾನು ಯಾಕೆ ಮಾಡಬೇಕಂದ್ರೆ ಮತ್ತೆ ಈಗ ನಾನು ಏನು ಮಾಡ್ಬೋದಿತ್ತು, ನನಗೆ ಅನುಭವ ಸಿಗ್ತಿರ್ಲಿಲ್ಲ, ಇದು ಶಕ್ತಿಯೂ ಬರ್ತಿಲ್ಲ. ಇನ್ನು ಮಾಡ್ಲಿಕ್ಕೆ ಈಗ ಹೋದಂತ ಇವತ್ತು ಮೆಂಟಲ್ ಅಂತ ಹೇಳ್ತಾರೆ. ಈಗ ಹೋದರೆ ಆ ಕಾಲದಲ್ಲಿ ನಮ್ಗೇನಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಆ ಕಾಲದಲ್ಲಿ ಆ ಟ್ರೈನಿಂಗ್ ಏನಿದೆ ಅದು ಕಷ್ಟ ಇರಲಿ ಸುಖ ಇರಲಿ ಒಳ್ಳೆಯದು ಅದನ್ನೆಲ್ಲೋ ಕೂಡ ಆ ಟ್ರೈನಿಂಗನ್ನು ಪಡ್ಕೊಳ್ಬೇಕು, ಅನುಭವಿಸಬೇಕು. ಅದನ್ನು ಮತ್ತೆ ಸ್ಟ್ರೀಮ್ಲೈನ್ ಮಾಡಿಕೊಂಡು ಬರಬೇಕು. ಅದು ಬಹುಶಃ ಅಲ್ಲಿ ಯುವಕರಿಗೆ ನಾನು ಹೇಳುವಂಥದ್ದು. ಯಾವುದೋ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಮ್ಗೆ ಯಾವುದು ಬೇಕಂತ ತಗೊಳ್ಬೇಕು, ಬೇಡದ ಅನ್ನೋದನ್ನು ಬಿಡಬೇಕು. ಅದು ನಮಗೆ ದೊಡ್ಡ ಮಟ್ಟ ಪ್ರಯೋಜನ ಆಗ್ತದೆ.
ಸರ್, ಇನ್ನು ನಿಮ್ಮ ತಂದೆಯವರು ಕೂಡ ಶಾಸಕರಾಗಿರೋ ಬಹಳಷ್ಟು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಅಂದರೆ ನಿಮ್ಮ ತಂದೆಯಿಂದ ಇನ್ಸ್ಪೈರ್ ಆಗಿ ನೀವು ರಾಜಕೀಯಕ್ಕೆ ಬಂದಿದ್ದು ಅಥವಾ ಯಾವ ಉದ್ದೇಶದಿಂದ ಅಥವಾ ಯಾವ ಸ್ಫೂರ್ತಿ ಇಟ್ಕೊಂಡು ನೀವು ರಾಜಕೀಯಕ್ಕೆ ಬಂದಿದ್ದು ಸರ್? ನನಗೆ ಶಾಲೆ ಸಣ್ಣ ಹೈಸ್ಕೂಲ್ ಪ್ರೈಮರಿ ಹೋಗಲು ಕೂಡ ಒಬ್ಬರಿಗೆ ಉಪಕಾರ ಮಾಡೋದು ಅಂತ ಹೇಳಿದ್ರೆ ನನಗೆ ದೊಡ್ಡ ಖುಷಿ. ನಾನು ಅದು ಕಾಲಿಗೆ ಚಪ್ಪಲಾಗಿ ಸ್ಕೂಲಿಗೆ ಹೋಗ್ತಾ ಇದ್ದರೆ ಏನಾದರೂ ನನ್ನ ಕ್ಲಾಸ್ಮೇಟಿಗೆ ಚಪ್ಪಲ್ ಅಂತ ಹೇಳಿದರೆ ನಾನು ಅವನಿಗೆ ಕೊಟ್ಟು ಕಾಲಲ್ಲಿ ನಾನು ಮನೆಗೆ ಹೋಗ್ತಾ ಇದ್ದೆ. ಹಾಗೆ ಸಣ್ಣದಿರುವಾಗಲೇ ನಾನು ಕಾಲೇಜಿನಲ್ಲಿ ಬಂದಾಗ ನಮಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಕೊಟ್ಟರೆ ನಮ್ಮಲ್ಲಿರುವಂಥ ಕ್ಲಾಸ್ಮೇಟ್ಸ್ ಯಾರಿರ್ತಾರೆ ಬಡವರು ಅವತ್ತು ಸೇರ್ತಾ ಇದ್ರು, ಅವರಿಗೆ ನಾವು ಫೀಸ್ ಕಟ್ಟಿ ನಾವು ಮತ್ತೆ ನಮಗೆ ಫೈನ್ ಕಟ್ಟಿದ್ದನ್ನು ಫೈನ್ ಆದ ನಂತರ ಲಾಸ್ಟಿಗೆ ಮತ್ತೆ ಕಟ್ಟೋದು. ಸೊ ನಾವು ಯಾರು ಅವತ್ತು ಫೀಸ್ ಕಟ್ಟಿದ್ದೇವೆ ಇವತ್ತು ಅವ್ರು ದೊಡ್ಡ ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ, ನಮಗೆ ಖುಷಿ ಆಗ್ತದೆ. ಸೊ ಮತ್ತು ಯಾವುದೊಂದು ವಿಚಾರ ಬಂದಾಗಲೂ ಕೂಡ ಹೆಲ್ಪಿಂಗ್ ನೇಚರ್ ನಮಗೆ ದೊಡ್ಡ ಮಟ್ಟದ ಒಂದು ಅದು ಏನು ದೇವರು ಕೊಟ್ಟಿದ್ದಾನೆ ಆಗಿಂದಲೇ. ಅದಕ್ಕೆ ನಾನು ಸ್ಕೌಟ್ಸ್ ಅಲ್ಲಿ ಕೂಡ ಸಕ್ರಿಯನಾಗಿದ್ದೆ, NCCಯಲ್ಲಿ ಕೂಡ ಇದ್ದೆ, ಸೇವದಲ್ಲಿ. ನಾವು ಯಾವುದೇ ಒಂದು ಅಲ್ಲಿ ಸಮಸ್ಯೆ ಆಗ್ತಂತ ಹೇಳಿದಾಗ ಅದು ನಮಗೆ ಅದರಲ್ಲಿ ಪ್ರಾಬ್ಲಮ್ ಉಂಟಾ ಪ್ರಾಬ್ಲಮ್ ಇಲ್ಲ ಅಂತ ನಾವು ನೋಡೋದಿಲ್ಲ, ನೇರವಾಗಿ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೆವು. ಇದರಲ್ಲಿ ಅಲ್ಲಿ ಕೆಲವು ಮತ್ತೆ ನಾವು ಹೆಲ್ಪ್ ಮಾಡಲಿಕ್ಕೆ ಹೋಗಿ ನಮಗೆ ಅದೇ ಪ್ರಾಬ್ಲಮ್ ಆದದ್ದು ಕೂಡ ಇದೆ. ಇದೆಲ್ಲ ಅನುಭವ ಆಗಿದೆ ನಮಗೆ ಮತ್ತೆ ಹೇಗೆ ಯಾವುದಂತೇಳಿ. ಸೊ ಇದೆಲ್ಲ ಇದ್ದ ಕಾರಣ ನಾವು ಸ್ವಲ್ಪ ಮಟ್ಟಿನ 100ಕ್ಕೂ 100 ನಾವು ಕರೆಕ್ಟ್ ಅಂತ ನಾವು ಹೇಳೋದಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿನಾದರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಕರೆಕ್ಟ್ ಮಾಡಿಕೊಂಡು ಬರಲಿಕ್ಕೆ ಮತ್ತು ಸಮಾಜದಿಂದ ಹೋಗ್ತದೆ ಅವಾಗ ಏನು ತೀರ್ಮಾನ ತಗೊಳ್ಬೋದು ಅಂತ ತೀರ್ಮಾನ ತಗೊಳ್ಳಿಕ್ಕೆ ನಮಗಿದ್ದೆಲ್ಲ ಕೂಡ ದೊಡ್ಡ ಮಟ್ಟ ಅನುಭವ ಆಗಿದೆ. ಅದಕ್ಕಾಗಿ ಹೆತ್ತವರು ಮಕ್ಕಳನ್ನು ಆದಷ್ಟು ಸ್ವಲ್ಪ ಫ್ರೀಯಾಗಿ ಎಲ್ಲ ವಿಚಾರಕ್ಕೆ ಬಿಡಬೇಕು. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಿದರೆ ಮುಂದೆ ದೊಡ್ಡವರಾದಾಗ ಇವರ ಕಾಲಲ್ಲಿ ನಿಂತಾಗ ಹೆಚ್ಚು ಕಮ್ಮಿ ಅವರಿಗೆ ಆದರೆ ಇವರು ಏನು ಮಾಡಬೇಕಂತ ಇವರಿಗೆ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಯಾಕಂತೇಳಿ ನನಗೆ ನೆನಪಾಗ್ತದೆ, ತಂದೆ ಶಾಸಕರಾಗಿದ್ದರೂ ಕೂಡ ತಂದೆ ಸ್ವಲ್ಪ ಜೋರು ಮಾಡ್ತಿದ್ರು ಕೂಡ ನನ್ನ ತಾಯಿ ರಾತ್ರಿ ಹೊತ್ತು ನಮ್ಮನ್ನು ಹಿಂದಿನ ಬಾಗಿಲಿಂದ ಪಕ್ಕದ ಮನೆ ರಾಧಕ್ಕ ಯಮುನಕ್ಕ ಜೊತೆಯಲ್ಲಿ ಭೂತದ ಕೋಲಕ್ಕೆ, ಯಕ್ಷಗಾನಕ್ಕೆ, ಸೈಕಲ್ ಬ್ಯಾಲೆನ್ಸಿಗೆ, ಹರಿಕಥೆಗೆಲ್ಲ ಕಲಿಸ್ತಾ ಇದ್ರು. ಅವ್ರು ನಮ್ಮ ಭೂತದ ಕತೆ, ಆ ಕತೆ, ಈ ಕತೆ ಅಂತೇಳಿ ನಮ್ಮನ್ನು ಅದೆಲ್ಲ ನಮಗೆ ಒಂದು ಮಿಕ್ಸ್ ಆಗುವಂತಹ ಕಲ್ಚರ್ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಪ್ರಯೋಜನ ಆಗ್ತಿತ್ತು ಇದರಲ್ಲಿ. ಅದಕ್ಕೆ ಆ ಒಂದು ವ್ಯಕ್ತಿತ್ವ ಮತ್ತು ಸರ್ವ ಜನರ ಜೊತೆ ಬೆರೆತುಕೊಂಡ ವ್ಯಕ್ತಿತ್ವ ಅದು ನನಗೆ ರಾಜ್ಯಕ್ಕೆ ಸೇರಿ ಬಂದದಲ್ಲ ಅಥವಾ ರಾಜ್ಯಕ್ಕಾಗಿ ಮಾಡಬೇಕಂತ ಆಲೋಚನೆ ಕೂಡ ಇಲ್ಲ. ಇದು ಅವತ್ತಿನ ಕಾಲ ತಂದೆ ತಾಯಂದಿರು ಮತ್ತು ನಮ್ಮ ನೆರೆಕರೆಯವರು ನಮಗೆ ಅದನ್ನು ಹಾಕಿಕೊಟ್ಟಂಥ ಒಂದು ಅವಕಾಶ, ಆ ಸಂಸ್ಕೃತಿ ಮೇಲೆ ಬಂದು ನಿಂತಿದೆ. ಆ ಸಂಸ್ಕೃತಿ ಎಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿಗೆ ಬರಬೇಕಾದ್ರೆ ನಾವು ವಿದ್ಯಾರ್ಥಿಗಳ ಮಕ್ಕಳನ್ನು ದೋಷಿಸೋಕೆ ಇಲ್ಲ, ನಾವು ಹೆತ್ತವರೊಂದಿಗೆ ಹೇಳಬೇಕಷ್ಟೆ. ಹೆತ್ತವರು ಪ್ರೋತ್ಸಾಹ ಕೊಟ್ಟರೆ ಇದೆಲ್ಲ ಕೂಡ ಇವತ್ತು ಸಾಧ್ಯ ಆಗ್ತದೆ. ಇವತ್ತು ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತೇಳಿ ಈ ಮನೆಯವರಿಗೆ ಗೊತ್ತಿಲ್ಲ. ನಾನು ಎಣಿಸಿ ನಂದೇ ಸರಿ ಅವನದೆಲ್ಲ ತಪ್ಪು ಅಂತೇಳಿ ಅಲ್ಲಿ ಅವನು ಆಲೋಚನೆ ಮಾಡಬೇಕಾಯಿತು, ನಂದೇ ಕರೆಕ್ಟ್ ಇವ್ರದ್ದೆಲ್ಲ ಸರಿ ಇಲ್ಲ ಅಂತೇಳಿ. ಅದಕ್ಕಾಗಿ ಒಂದು ಅವಿಶ್ವಾಸವಾದ ಸಮಾಜ ಇವತ್ತು ನಿರ್ಮಾಣ ಇವತ್ತು ಆಗ್ತದೆ. ಅಲ್ಟಿಮೇಟ್ಲಿ ಇದೆಲ್ಲ ಕೂಡ ದೇಶಕ್ಕೆ ಮಾರಕ. ದೇಶ ಉತ್ತಮ ಮತ್ತು ದೇಶ ಬಲಿಷ್ಠ ಆಗಬೇಕಾದ್ರೆ ನಾವು ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ವಿಶ್ವಾಸಭರಿತ ಸಮಾಜ ನಿರ್ಮಾಣ ಮಾಡಿದ್ರೆ ಮಾತ್ರ ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸೊ ಹೆತ್ತವರ ಕೊಡುಗೆ ಕೂಡ ಇವತ್ತು ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ಇದೆ. ಮತ್ತು ಅವರ ಹೆತ್ತವರು ಕೂಡ ದೊಡ್ಡ ಮಟ್ಟದ ಚಿಂತನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಯಾವ ರೀತಿ ಅವರ ಕೊಡುಗೆ ಸಮಾಜ ಕಟ್ಟಲಿಕ್ಕೆ ಕೊಡ್ಬೋದು ಅಂತೇಳಿ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ನನ್ನೊಂದು ಅನುಭವ ಮತ್ತು ಅಭಿಪ್ರಾಯ. ಸೊ ಈಗ ರಾಜಕೀಯವಾಗಿ ಮಾತನಾಡೋದಾದರೆ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಕೂಡ ಸೆಪ್ಟೆಂಬರಲ್ಲಿ ನೀವು ಆಯೋಜನೆಯನ್ನು ಮಾಡಿರುವಂಥದ್ದು. ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳೇನು ಸರ್? ಅಂದರೆ ಯಾವ ಕಾರಣಕ್ಕೆ ಮಾಡ್ತಾ ಇರುವಂಥದ್ದು? ಓಕೆ, ಅದಕ್ಕಿಂತ ಮುಂಚೆ ಅದು ನನ್ನ ಸ್ಟೂಡೆಂಟ್ ಲೆವೆಲಲ್ಲಿ ಮತ್ತು ನಾನು ಸ್ಟೂಡೆಂಟ್ ಮುಗಿಸಿ ಯೂತ್ ಆದಾಗ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಅದು ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ತುಳು ಸಾಹಿತ್ಯ ಪರಿಷತ್ ಇರಲಿ, ಬೇರೆ ಅಕಾಡೆಮಿ ಇರಲಿ, ಕಮ್ಯುನಿಟಿ ಸೋಷಿಯಲ್ ಏನೆಲ್ಲ ಲಯನ್ಸ್ ಕ್ಲಬ್ ಇರಲಿ, ಎಂತೆಲ್ಲ ಕ್ಲಬ್ಸ್ ಮತ್ತು ಅಸೋಸಿಯೇಷನ್ ಇದೆಯಲ್ಲ ಇದೆಲ್ಲ ಕೂಡ ಸಕ್ರಿಯವಾಗಿ ನಾನು ಭಾಗವಹಿಸ್ತಿದ್ದೆ. ಇದೆಲ್ಲವೂ ಕೂಡ ಹಂತ ಹಂತವಾಗಿ ಜನರ ಮಧ್ಯೆ ಒಂದು ಗುರುತಿಸಿಕೊಳ್ಳಿಕ್ಕೆ, ಜನರ ಮಧ್ಯೆ ಒಂದು ಅವಕಾಶ ಮಾಡಿಕೊಡಲಿಕ್ಕೆ ಮತ್ತು ಸಮಸ್ಯೆ ಬಂದಾಗೆ ಬಗೆಹರಿಸ್ಬೋದು ಅಂತ ಹಂತ ಹಂತವಾಗಿ ಹೋಗಿ ಅಧಿಕಾರಿಗಳ ಜೊತೆ ಇನ್ನಿಬ್ಬರ ಜೊತೆ ಹೇಗೆ ನಾವು ಚರ್ಚೆ ಮಾಡಿಕೊಂಡು ಹೋಗ್ಬೋದು ಅಂತ ಎಲ್ಲ ಕೂಡ ವಿಚಾರ ನಮಗೆ ತಿಳಿಯುವಂಥ ಅವಕಾಶ ಇವತ್ತು ಆಗಿತ್ತು. ಅದೇ ಬಹುಶಃ ನನಗೆ ರಾಜ್ಯಕ್ಕೆ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ನಾನು ಸಕ್ರಿಯವಾಗಿ ಕೆಲಸ ಮಾಡಿದರೂ ಕೂಡ
ಅದರ ಜೊತೆಯಲ್ಲಿ ಜನಾಭಿಪ್ರಾಯ ಕೂಡ ಇವತ್ತಿನ ಗೆಲುವಿಗೆ ಪ್ರಮುಖವಾದ ಕಾರಣವಾಗಿರ್ತಾ ಇದೆ. ಹೌದು. ನಾನು ಪ್ರತಿಪಕ್ಷ ನಾನು ಫಸ್ಟ್ ಟೈಮ್ ನಾನು ಬೈ ಎಲೆಕ್ಷನ್ಲಿ ನಿಂತಾಗ ಇಡೀ ರಾಜ್ಯದ ಒಂದೇ ಚುನಾವಣೆ, ಒಂದೇ ಕಡೆ ಮಾತ್ರ ಉಳ್ಳಾಳದಲ್ಲಿ. ಆಗ ಸಮ್ಮಿಶ್ರ ಸರ್ಕಾರ ನಮ್ಮ ವಿರುದ್ಧ ಇತ್ತು. ಇದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 15 ದಿನದಲ್ಲಿ ಕ್ಯಾಂಪ್ ಮಾಡಿದರು ಅವತ್ತಿನ. ಆದರೂ ಕೂಡ ಜನ ನಮ್ಮನ್ನಲ್ಲಿ ಬಿಟ್ಟು ಕೊಡಲಿಲ್ಲ. ಯಾಕೆ? ಜನ ಅಭಿಪ್ರಾಯ ಮತ್ತು ನಿಕಟವಾದ ಒಂದು ಸಂಪರ್ಕ ಇದ್ದ ಕಾರಣ. ಸೊ ಎಲ್ಲ ಜನಪ್ರತಿನಿಧಿಗಳು ಕರೆಕ್ಟಾಗಿ ಜನರ ಮಧ್ಯೆ ಇದ್ದರೆ ನೀವು ನೆಕ್ಸ್ಟ್ ಚುನಾವಣೆ ಸೋಲಿಕ್ಕೆ ಕಾರಣನೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ. ಆದ ಕಾರಣ ಇದು ನಮಗೆ ಅವತ್ತು ಸ್ಟೂಡೆಂಟ್ಲಾದ ನಂತರ ಈ ರೀತಿಯ ಸಂಘ ಸಂಸ್ಥೆಗಳ ಕೊಡುಗೆ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಭಾಳಷ್ಟಿದೆ. ಇದೀಗ ಸ್ಪೀಕರ್ ಆಗಿದೆ. ಇದರಲ್ಲಿ ನಾನು ಆರೋಗ್ಯ ಮಂತ್ರಿ ಆಗದ ಸಂದರ್ಭದಲ್ಲೂ ಕೂಡ ನಾನು ಯಾವುದೇ ನನಗೆ ಈ ಸ್ಥಾನ ಕೊಡಿ ಅಂಥೇಳಿ ನಾನು ಎಲ್ಲಿ ಹೋಗಿ ಕೇಳುವುದಿಲ್ಲ. ನಾನು ಅಜ್ಮೀರಲ್ಲಿದ್ದೆ. ಶುಕ್ರವಾರ ನಮಾಜ್ ಮಾಡಿ ಎದ್ದೇಳ್ತೇನೆ, ಫೋನ್ ಬರ್ತದೆ, ನಾಳೆ ಬೆಳಿಗ್ಗೆ ನೀವು ಇದನ್ನಾಗಬೇಕಂತೇಳಿ, ಯಾವುದು ಸಚಿವರಾಗಿ ಅಧಿಕಾರ ಸ್ವೀಕರಿಸಬೇಕಂತೇಳಿ. ಅದು ಆರೋಗ್ಯ ಸಚಿವರಾಗಿ ಕೊಟ್ಟು ಅದಕ್ಕೆ 24 ಗಂಟೆ ನಾವು ಕೆಲಸ ಮಾಡೋದ ವಿಚಾರ ಇತ್ತು. ಅದಾದ ನಂತರ ಆಹಾರದ ಆ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಆಹಾರ ಸಚಿವರು ಕೊಟ್ಟರು. ಆಗ ಕೂಡ ನಾವು ಆಹಾರ ಸಚಿವರಾಗಿ ಹಲವಾರು ಕ್ರಾಂತಿಕಾರಿ ಯೋಜನೆ ತಗೊಂಡ ವಿಚಾರ ಇತ್ತು. ಅದು ಇವತ್ತು ಕೂಡ ಜನ ನೆನಪಿಟ್ಕೊಳ್ತಾರೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದೆ, ಅವ ಅಧಿಕಾರ ಸಿಕ್ಕಿದಾಗ ನಾವು ಸಮರ್ಪ ಕೆಲಸ ಮಾಡದಿದ್ದಲ್ಲಿ ಈಗ ನಮಗೆ ಬೇಸರ ಆಗ್ತಿತ್ತು. ನಾನು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿಂತಲ್ಲಿ. ಆವಾಗ ನಾವು ಕರೆಕ್ಟಾಗಿ ಕೆಲಸ ಮಾಡಿದ ಕಾರಣ ಇವತ್ತು ಕೂತ್ಕೊಂಡು ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಅನ್ನೋಂಥ ಅವಕಾಶ ಸಿಗ್ತದೆ. ಯಾಕೆ? ಆಗ ಇದ್ದಾಗ ನಾವು ಕೆಲಸ ಮಾಡಿದ ಕಾರಣ. ಇದೆಲ್ಲ ಕೂಡ ನಮಗೆ ಖುಷಿಯಿಂದ ಮತ್ತು ನೆಮ್ಮದಿಯ ಕೆಲಸ ನಿಭಾಯಿಸ್ಲಿಕ್ಕೆ ಆಗ್ತದೆ. ಈ ಸಲ ಕೂಡ ಮಂತ್ರಿ ಅಂತ ಇತ್ತು, ನನ್ನನ್ನು ಕರೆದ್ರು. ಮಂತ್ರಿ ಮಾಡಲಿಕ್ಕೆ ನಮಗೆ ಇಷ್ಟ ಇದೆ, ನಿಮ್ಮ ಹೆಸರು ಕೂಡ ಇದೆ, ಅದು ನೀವು ಸ್ಪೀಕರ್ ಆಗಬೇಕಂತ ನಮ್ಮ ಅನಿಸಿಕೆ ಇದೆ ಅಂತ ಹೇಳಿದಾಗ ನಾನು ತಕ್ಷಣ ಒಪ್ಪಿದ್ದೆ. ಇದರಲ್ಲಿ ಅದು ಹೇಗೆ ನಿಭಾಯಿಸ್ಲಿ ಆಗ್ತದಾ ಇಲ್ವಾ, ಅದು ದೇವರು ಕೊಟ್ಟಿದ್ದಾರೆ, ದೇವರು ನಿಭಾಯಿಸ್ತಾರೆ, ನಾವು ಚೆನ್ನಾಗಿ ಕೆಲಸ ಮಾಡಿ ಸಾಕಂತ ಭಾವನೆ ಮುಖಾಂತರದನ್ನು ಬಂದಿದ್ದೇವೆ. ಈಗ ಸತತವಾಗಿ ಬೇರೆ ಬೇರೆ ಕೆಲಸ ಮಾಡಿದ ಕಾರಣ ಮತ್ತು ಇದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇಂಟ್ರೆಸ್ಟ್ ತಗೊಂಡ ಕಾರಣ ಮತ್ತು ನಾನು ಲೋಕಸಭಾ ಸ್ಪೀಕರ್ ಹತ್ರ ಹೋಗಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಕರ್ನಾಟಕದವರಿಗೆ, ನಾವು ಇದನ್ನು ಉತ್ತಮವಾಗಿ ನಿಭಾಯಿಸ್ತೇವೆ ಅಂತ ಹೇಳಿದ ಕಾರಣ ಇವತ್ತು ನಮಗೆ ಅದು ನಾನು ಸ್ಪೀಕರ್ ಆದ ತಕ್ಷಣ ಕೇಳಿದ್ದೆ. ಹಾಗೆ ಎಲ್ಲ ರಾಜ್ಯದ ಪ್ರೆಷರ್ ಇರ್ತದೆ ಇದರಲ್ಲಿ. ಈ 2ನೇ ವರ್ಷ ನಂತರ ಈ ಸಲ ನಮಗೆ ಆದೇಶ ಬಂದಿದೆ. ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತ ಮುಖಾಂತರ ಒಂದು ಸ್ಪೀಕರ್ ಕಾನ್ಫರೆನ್ಸ್ ನಡೀತದೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ. ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಇದು 23 ವರ್ಷದ ನಂತರ ಆಗುವಂಥದ್ದು. ಅದು ಇದನ್ನು ಕೂಡ ಬೇರೆ ಬೇರೆ ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದೇನೆ, ಅಲ್ಲಿ ಕೂಡ ಮಾತಾಡಿದ್ದೇನೆ. ಅದಕ್ಕಿಂತ ಒಂದು ವಿಭಿನ್ನವಾಗಿ ಮತ್ತು ಇನ್ನೂ 20-30 ವರ್ಷ ಬೇರೆ ರಾಜ್ಯದವರು ನೆನಪಿಟ್ಟುವ ರೀತಿಯಲ್ಲಿ ಮಾಡಬೇಕಂತ ಆಲೋಚನೆ ಇದೆ. ಅದಕ್ಕೆ ನಾವು ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸರ್, ಇನ್ನು ಅವಾಗಲೇ ಹೇಳ್ತಾ ಇದ್ರಿ ಅಂದರೆ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ರಾಜಕೀಯದಲ್ಲಿ ಅಂತ. ಸೊ ಈ ರಾಜಕೀಯಕ್ಕೆ ಬಂದಾಗ ಜನ ವ್ಯಕ್ತಿಯನ್ನು ನೋಡಿ ಮತವನ್ನು ಹಾಕುವಂಥದ್ದು ಅಥವಾ ಪಕ್ಷವನ್ನು ನೋಡಿ ಹಾಕುವಂಥದ್ದು, ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಅನುಭವದ ಬಗ್ಗೆ ಏನು ಹೇಳ್ತೀರಾ ಸರ್? ನೀವೊಂದು ಕಾಲೇಜಿನಲ್ಲಿ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ 5-6 ಸಬ್ಜೆಕ್ಟ್ ಇದೆ. ಹೌದು. ಒಂದಲ್ಲಿ ಪಾಸ್ ಆದ್ರೆ ಸಾಕಾಗ್ತದೆ, ಬೇರೆಲ್ಲಿ ಮಿನಿಮಮ್ 35 ಮಾರ್ಕ್ ಅದು ತೆಗಿಬೇಕು. ಅದೇ ರಾಜಕೀಯ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ನೀವು ಒಂದಲ್ಲಿ ಫುಲ್ಲು ಮಾರ್ಕ್ ತೆಗೆದು ಇನ್ನೊಂದು ಮಾರ್ಕ್ ಇಲ್ಲದಿದ್ದಲ್ಲಿ ಫೈಲ್ ಆಗಿ ಪಾಸ್ ಆಗಲಿಕ್ಕೆ ಸುಲಭ ಇಲ್ಲ, ಕಷ್ಟ ಇದೆ ಅದಕ್ಕೆ. ಸೊ ರಾಜ್ಯಕ್ಕೆ ಅಂದರೆ ಬೇರೆ ಬೇರೆ ನಿಮ್ಮ ಕೆಲಸ, ನಿಮ್ಮೊಂದು ಜನಸಾಮಾನ್ಯ ಇರುವಂಥ ಒಂದು ಕನೆಕ್ಟಿವಿಟಿ ಅಥವಾ ಇದೆಲ್ಲ ಕೂಡ ಸೇರಿಸಿಕೊಂಡು ಆಗುವಂಥದ್ದು. ಆದ ಕಾರಣ ಮೇನ್ ಜನರ ಏನು ನಿಕಟ ಸಂಪರ್ಕ ಅವ್ರ ಜೊತೆ ಕೆಲಸ ಮಾಡುವಂಥದ್ದು ಮೇನ್. ನಾನು ಬರೇ ಕೆಲಸ ಮಾಡಿದ್ದೇನೆ ಅಂತೇಳಿ ನಾನು ಗೆಲ್ತಂತ ಕೂತ್ಕೊಂಡ್ರೆ ಅದು ಕೂಡ ಆಗೋದಿಲ್ಲ. ಸೊ ಎಲ್ಲ ರೀತಿಯಿಂದಲೂ ಕೂಡ ಆ ಒಂದು ಅನುಗುಣವಾಗಿ ಮಿನಿಮಮ್ ಆದರೂ ನಾವಲ್ಲಿ ಆ ಒಂದು ವಿಚಾರದಲ್ಲಿ ನಾವು ಕರೆಕ್ಟಾಗಿರೋ ಒಂದು ವಿಚಾರ ಇವತ್ತು ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇಷ್ಟು ಲಕ್ಷ ಜನ ಇರುವಾಗ ಎಲ್ಲರೂ ಒಂದೇ ಮೈಂಡ್ ಸೆಟ್ ಇರೋದಿಲ್ಲ. ಹೌದು. ಇದರಲ್ಲಿ 80% ಒಂದು ಸೆಟ್ ಮೈಂಡ್ ಇರ್ತದೆ, ಇನ್ನೊಂದು 5% ಇನ್ನೊಂದು ಮೈಂಡ್ ಸೆಟ್ ಇರ್ತದೆ, ಇನ್ನು 5% ಇನ್ನೊಂದು ಮೈಂಡ್ ಸೆಟ್ ಇರ್ತದೆ, ಮತ್ತೊಂದು 10% ಆಟೋಮೆಟಿಕ್ ಆ್ಯಂಟಿ ಇರ್ತಾರೆ. ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟೇ ನೀವು ಹೊಗಳಿದ್ರು ಕೂಡ ಅವ್ರು ಕೂತ್ಕೊಂಡು ನೀವೇನೇ ಮಾಡಿದ್ರು ಕೂಡ ಅವ್ರಿಗೆ ಸುಮ್ಮನೆ ಆ್ಯಂಟಿ ಏನಂತ ಇರೋದಿಲ್ಲ.
ಒಂದು ಆ್ಯಂಟಿಪತಿ ಅಂತ ಇರ್ತದೆ. ಇದೆಲ್ಲ ರಾಜಕೀಯದ ಇರುವಂಥದ್ದು. ಎಲ್ಲ ಸರಿಸಮ ಆಗಿದ್ರೆ ಎಲ್ಲ ವಿಚಾರದಲ್ಲಿ ಕೂಡ ಸರಿಸಮಾನ ಹೋಗುವಂಥ ವಿಚಾರ ಗೊತ್ತಾಗಬೇಕು. ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಜನರು ಬಂದಾಗ ಅದನ್ನ ಜೋರಲ್ಲಿ ಕೋಪದ ಬೈದರೆ ನಾನು ಸರಿ ಇದ್ದೇನೆ ಅಂತೇಳಿ ಅವ್ರಿಗೇನಾಗ್ತದೆ? ಹೌದಾ? ನಾನು ದೊಡ್ಡ ಜನ ಅಂತ ಹೇಳಿಕೊಂಡು ನಾನು ಜನಸಾಮಾನ್ಯ ಬಡವರು ನನ್ನನ್ನು ಮನೆ ಗೃಹ ಪ್ರವೇಶಕ್ಕೆ ಮದುವೆಗೆ ಬೇರೆ ಕಾರ್ಯಕ್ಕೆ ಹೋದಾಗ ನಾನು ಹೋಗದಿದ್ದರೆ ನನಗೆ ಮರ್ತ ಹೋಗ್ತದೆ. ಚುನಾವಣೆ ಬಂದು ಅವನಿಗೆ ನಾನು ಬಿಡ್ತದಲ್ಲ ಇದರಲ್ಲಿ ಅಷ್ಟೇ ಹೋಗಬೇಕು. ನಾನು ನನ್ನ ಪಿ ಎಗಳಿಗೆ ಹೇಳ್ತೇನೆ, ಅರ್ಧ ಗೆಲ್ಲಿಸೋದು ಇವರೇ, ಅರ್ಧ ಸೋಲಿಸೋದು ಕೂಡ ಇವರೇ ಪಿ ಎಗಳಿಗೆ. ಅರ್ಧ ಲಗಡೆ ತೆಗೆದುಬಿಡಿ. ಅದಕ್ಕೆ ನಾನು ಹೇಳ್ತೇನೆ, ಕರೆಕ್ಟ್ ಇದ್ರೆ ಮಾತಿರಬೇಕು, ಇಲ್ಲದೆ ನೀವು ಇರಬೇಡಿ ಮಾರಾಯ ಅಂತ ಹೇಳಿ. ಯಾಕೆಂತ ಹೇಳಿದ ಒಂದು ಉದಾಹರಣೆ ಕೊಡುವಂಥದ್ದು, ನಾನು ರಾಜ್ಯಕ್ಕೆ ನೋಡಿದಂಥ ವಿಚಾರಗಳಲ್ಲಿ ನಾವೇನಾದ್ರು ಮಧ್ಯಾಹ್ನ ಹೋಗಿ ಈಗ ರೆಸ್ಟ್ ಇರ್ತೇವೆ ಇದರಲ್ಲಿ, ಯಾರಾದರೂ ಒಬ್ಬ ಜನಸಾಮಾನ್ಯ ಬಂದರೆ ನಮ್ಮಲ್ಲಿದ್ದಂಥ ಪೊಲೀಸ್ ಅಥವಾ ಇದ್ದಂತಲ್ಲ ಕಾಮನ್ ಆಗಿ ನೋಡು, ನಮ್ಮಲ್ಲಿ ಆ ರೀತಿ ಇಲ್ಲ. ಅಂದರೆ ನಾನು ವಾರ್ನಿಂಗ್ ಕೊಟ್ಟಿದ್ದೇನೆ, ಪೊಲೀಸ್ ಯಾರಾದ್ರು ಅಥವಾ ಪಿ ಎಗಳು ಯಾರಿದ್ದರೆ, ಓ ಇಲ್ಲ ಸಾಹೇಬರು ಮಲಗಿದ್ದಾರೆ ಈಗ ಆಗೋದಿಲ್ಲ, 4 ಗಂಟೆ ಬನ್ನಿ 5 ಗಂಟೆ ಬನ್ನಿ ಅಂತ ಹೇಳ್ತಾರೆ. ಆಯ್ತಂತ ಇವ್ರು ಬಂದವರು ಪಾಪ ಹೋಗುವಾಗ ಯಾರೊಬ್ಬ ಕಾರಲ್ಲಿ ಬಂದರೆ ಬನ್ನಿ 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 ಅಂತ ಕೂತ್ಕೊಂಡು ಅಲ್ಲಿ ಕರ್ಕೊಂಡು ಬರ್ತಾನೆ. ಆಗ ಅವನಿಗೇನಾಗ್ತದೆ, ಬಂದವನಿಗೆ ನಮಗೆ ನೋಡಿ ಅವ್ರಿಗೆ ಹೀಗೆ ಮಾಡಿದ್ದು ನಮಗೆ ಹೀಗೆ ಮಾಡಿ ಅದೆಲ್ಲ ಕೂಡ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಅದು ನಮ್ಗೆ ಗೊತ್ತಿರೋದು, ಇಲ್ಲಿ ಇವ್ರು ಕೆಳಗೆ ಏನು ಮಾಡಿದ್ರೆ ನಮ್ಗೇನು ಗೊತ್ತಿದೆ, ಇವ್ರ ರೀತಿ ಮಾತಾಡಿದ ಅಂತ ಹೇಳಿಕೊಂಡು. ಸೊ ನಮ್ಮ ಸ್ಟಾಫು ಕೂಡ ಭಾಳ ಕರೆಕ್ಟಾಗಿ ಇರಬೇಕು, ಅವ್ರು ಚೆನ್ನಾಗಿ ಮಾತಾಡಬೇಕು, ಸ್ಪಂದಿಸಬೇಕು, ಪ್ರಾಮಾಣಿಕತೆ ಇರಬೇಕು, ತೊಂದರೆ ಕೊಡಬಾರ್ದು. ಇಲ್ಲ ನಮಗೆ ಗೊತ್ತಿಲ್ಲದ ರೀತಿ ನಮ್ಮ ಹಿಂದೆ ಏನು ನಡೀತದೆ ಅಂತ ನಮ್ಗೆ ಯಾರು ಕೂಡ ಗೊತ್ತಿರೋದು. ಅದು ನಮ್ಗೆ ಗೊತ್ತಾಗೋದು ಯಾಕೆ ಅಂತ ಹೇಳಿದರೆ, ಚುನಾವಣೆ ಬಂದಾಗ ಅವನ ಕೋಪದಲ್ಲಿ ಹೇಳ್ತಾನೆ, ಆಗೋ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇದರಲ್ಲಿ. ಸರ್, ಇನ್ನು ನೀವು ಯುವ ಶಾಸಕರು ಏನು ಮುಂದೆ ಬರ್ತಾರೆ ಅವರಿಗೆ ವಿಧಾನಸಭೆ ಬಗ್ಗೆ ತರಬೇತಿಯನ್ನು ಕೊಡಬೇಕು ಅನ್ನೋದು ಕೂಡ ಒಂದು ಕಡೆ ಅಭಿಪ್ರಾಯ ಪಟ್ಟಿದ್ರಿ. ಸೊ ಈ ಬಗ್ಗೆ ಹೇಳ್ತೀರಾ ಸರ್? ಈಗ ಯುವ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ನಾವೊಂದು ಟ್ರೈನಿಂಗ್ ಕೊಟ್ಟಿದ್ದೇವೆ, ಯಾವ ರೀತಿ ಇರಬೇಕು. ಇಲ್ಲದ ಗೊತ್ತಿರೋದಿಲ್ಲ ಪಾಪ. ಈಗ ನಾವು ಯುವ ಶಾಸಕರು ಕೆಲದ್ದು ಮಾತಾಡ್ತಾರೆ, ಬೊಬ್ಬೆ ಆಗ್ತಾರೆ, ಅವ್ರಿಗೆ ಗೊತ್ತಿರೋದು, ಅವ್ರು ಬೇರೆಯವ್ರು ನೋಡಿ ಆ ರೀತಿ ಮಾಡ್ತಾ ಇದ್ದಾರೆ ಟಿ ವಿಯಲ್ಲಿ ಇದನ್ನು ನೋಡಿಕೊಂಡು. ಸೊ ಅವ್ರಿಗೆ ಯಾವ ರೀತಿ ಇದೆ ಏನಿದೆ ಸಿಸ್ಟಮ್ ಅಂತ ನಾವು ಹೇಳಿಕೊಂಡು ಹೋದರೆ ಅವ್ರಿಗೆ ಕೂಡ ಅರ್ಥ ಆಗ್ತದೆ ನಾವು ಹೇಗಿರಬೇಕು, ನಾವು ಹೇಗಿರಬೇಕು. ಆದರೆ ಅಟ್ಲೀಸ್ಟ್ ಒಂದು 100 ಅಲ್ಲದು ಕೂಡ 75% ಆದರೂ ಕೂಡ ಒಂದು ಸ್ಟ್ರೀಮ್ ಲೈನ್ ಆಗಿ ಬರುವಂಥ ಕೆಲಸ ಇವತ್ತು ಆಗ್ತದೆ. ನಾನು ಯಾರೆಲ್ಲ ಡಿಗ್ರಿ ಮುಗಿಸ್ತಾರೆ ಅವ್ರಿಗೆಲ್ಲ ಕೂಡ 1 ವರ್ಷದ ರಾಜಕೀಯದ ಟ್ರೈನಿಂಗ್ ಕ್ಲಾಸನ್ನೇ ನಾವು ಸ್ಟಾರ್ಟ್ ಮಾಡಬೇಕು ನನ್ನ ಆಲೋಚನೆ ಇದೆ. ಎಲ್ರಿಗೂ ಕೂಡ ಯಾರಿಗೆ ಬೇಕು ಅವರಿಗೆ. ಈಗ ನನಗೆ ರಾಜಕೀಯ ಇಂಟ್ರೆಸ್ಟ್ ಇತ್ತು, ನೀವು ಇಂಜಿನಿಯರ್ ಆಗಬೇಕಾ, ನಿಮಗೆ ಕಾಲೇಜ್ ಉಂಟು. ಅಡ್ವೊಕೇಟ್ ಆಗಬೇಕಾ, ಕಾಲೇಜ್ ಇದೆ. ಪೊಲೀಸರ್ ಆಫೀಸ್ ಆಗಬೇಕಾದ ಅಕಾಡೆಮಿ ಇದೆ. ಡಾಕ್ಟ್ರ್ ಆಗಬೇಕಾ, ಎಲ್ಲ ನಿಮ್ಮ ಇದಕ್ಕೆ ಕೂಡ ಒಂದೊಂದು ಅಕಾಡೆಮಿ ಇದೆ. ನಿಮಗೆ ಉತ್ತಮ ಜನಪ್ರತಿನಿಧಿ ಆಗಬೇಕಾ, ನಿಮ್ಗೆ ಯಾವ ಕೋರ್ಸು ಕೂಡ ಇಲ್ಲ. ನಾವು ಏನು ಮಾಡಿಕೊಂಡು ಬಂದೆ, ನಮಗೆ ಉತ್ತಮವಾಗಿ ನಮ್ಮ ಪುಣ್ಯಕ್ಕೆ ಉತ್ತಮವಾದ ನಾಯಕರು ಸಿಕ್ಕಿದರೆ ನಾವು ಅವರನ್ನು ಫಾಲೋ ಮಾಡ್ತೇವೆ. ಗ್ರಹಚಾರಕ್ಕೆ ಸರಿ ಇಲ್ಲದನ್ನು ಸಿಕ್ಕಿದರೆ ಅವರು ರೀತಿ ನಾವು ಹೋಗ್ತೇವೆ. ಕೆಲವರು ಪ್ರಾಮಾಣಿಕತೆಯಿಂದ ಇರ್ತಾರೆ, ಕೆಲವರು ಯಾವುದೇ ಒಂದು ಸಿಗರೇಟ್ ಎಳೆಯುವಂಥ ವಿಚಾರ ಕೂಡ ಇರೋದಿಲ್ಲ, ಅಥವಾ ಕೆಲವರು ಟೈಮ್ ಟು ಟೈಮ್ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಸೇರಿಕೊಂಡು ಅದೇ ರೀತಿ ಸ್ವಲ್ಪ ಬರ್ತದೆ. ಇನ್ನೊಂದು ಕೆಲವು ಇರ್ತಾರೆ 9-10 ಗಂಟೆ ಆಗುವಾಗ ಅವ್ರಿಗೆ ಊಟ ಮಾಡಲೇಬೇಕು. ಅದನ್ನು ನೋಡಿ ಅವನು ಎನ್ಸ ಇದೇ ರೀತಿ ನಾನು ಇರಬೇಕಂದ್ರೆ ಇವನು ಕೂಡ ಇದೇ ರೀತಿ ಆಗ್ತದೆ. ಸಿಸ್ಟಮ್ಯಾಟಿಕ್ ಆಗಿ ಏನಂತ ಒಂದು ಸಿಸ್ಟಮ್ ಇರೋದಿಲ್ಲ. ಅದಕ್ಕಾಗಿ ಇವತ್ತು ಯಂಗ್ಸ್ಟರ್ಸ್ 1,000 ಜನ ಪಾಲಿಟಿಕ್ಸ್ ಸೇರ್ತಾರೆ, ಯಶಸ್ವಿ ಆಗೋದು ಬರೀ 10 ಜನ ಮಾತ್ರ. ಬೇರೆ ಕೆಲವು ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ. ಬೇರೆ ಸಾಹಸ ಬೇರೆ ಅಂತೇಳಿ ಸಾಕಾಗಿ ಹೋಗ್ತದೆ. ಇದು ನನಗೆ ಹೇಳಿದ ಯಾಕೆಂತೇಳಿ ಅವ್ರಿಗೆ ಕರೆಕ್ಟಾಗಿ ಸ್ಟಾರ್ಟಿಂಗ್ ಅದು ಟ್ರೈನಿಂಗ್ ಇಲ್ಲದಿದ್ದ ಕಾರಣ ಅದು ಇಂಥ ಪರಿಸ್ಥಿತಿ ಎದುರಿಸಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದಕ್ಕಾಗಿ ಯಾರೆಲ್ಲ ಡಿಗ್ರಿ ಮುಗಿಸ್ತಾರೆ ಅವ್ರಿಗೆ 1 ಇಯರ್ ಕೋರ್ಸ್ ಮಾಡುವಂಥದ್ದು. ಅದರಲ್ಲಿ ಏನಿದೆ 1 ಇಯರ್ ನಮ್ಮದು ಪ್ಲ್ಯಾನ್ ಪ್ರಕಾರ ಇತ್ತು. 1 ಇಯರಲ್ಲಿ 6 ಮಂತ್ ಥಿಯರಿ ಅಂತ ಹೇಳಿದರೆ ನಮ್ಮೆಲ್ಲ ಹಿರಿಯ ನಾಯಕರು ಪಾಠ ಮಾಡ್ತಾರೆ, ಡೌಟ್ ಕೇಳ್ಬೋದು ಸಬ್ಜೆಕ್ಟ್. ನೆಕ್ಸ್ಟ್ 6 ಮಂತ್ ಅವ್ರಿಗೆ ಯಾರು MLA ಇರಲಿ, ಯಾರು MP ಇರಲಿ, ಯಾರು ಮಂತ್ರಿಗಳಿರಲಿ, ಅವ್ರಿಗೆ ಬೇರೆ ಬೇರೆ ತತ್ವ ಐಡಿಯಾಲಜಿ ಬೇರೆ ಬೇರೆ ಇರ್ತದೆ. ಅವ್ರಿಗೆ ಯಾರು ಬೇಕು ಅವ್ರ ಅಂಡರಲ್ಲಿ ಹೋಗಿ 1 ವರ್ಷ ಕೆಲಸ ಮಾಡಿ ಅನುಭವ ಪಡ್ಕೊಳ್ಳಿಕ್ಕೆ. ಸೊ ಅಟ್ಲೀಸ್ಟ್ ಅವರಿಗೆ ಸ್ವಲ್ಪ ಮಟ್ಟಿನ ಅದು ರಾಜಕೀಯವಾದ ಒಂದು ಅವೇರ್ನೆಸ್ ಇರ್ತದೆ. ಅದು ಬರೀ MLA MP ಅಲ್ಲ, ಅದು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮೆಂಬರ್ ಆಗಲಿಕ್ಕೆ, ಸಂಘ ಸಂಸ್ಥೆಯಲ್ಲಿ ಪ್ರತಿನಿಧಿ ಆಗಲಿಕ್ಕೆ, ಅಥವಾ ಉತ್ತಮವಾದ ಪ್ರಜೆ ಆಗಲಿಕ್ಕೆ ಕೂಡ ಅದು ಪ್ರಯೋಜನ ಆಗ್ತದೆ. ಆಲೋಚನೆ ಇದೆ, ಅದನ್ನು ಆದಷ್ಟು ಬೇಗ ನಾವು ಪ್ರಾರಂಭ ಮಾಡ್ತೇವೆ.
ಸರ್, ಇನ್ನು ಸಾರ್ವಜನಿಕರಿಗೂ ಕೂಡ ವಿಧಾನಸಭೆಯ ಕಾರ್ಯವೈಖರಿ ಆಗಿರ್ಬೋದು ಅಥವಾ ಅವರಿಗೆ ಹೆಚ್ಚು ಅವಕಾಶಗಳನ್ನ ಕಲ್ಪಿಸ್ಕೊಡೋಕೆ ಯಾವ್ದಾರ ಯೋಚನೆಗಳನ್ನ ಮಾಡ್ಕೊಂಡಿದ್ದೀರಾ? ಹೌದು, ಯಾಕಂತ ಹೇಳಿದರೆ ನಾನು ಎನಿಸಿದೆ ವಿಧಾನಸೌಧ ಅಂತ ಹೇಳಿದರೆ ಅಧಿಕಾರಿಗಳಿಗೆ ಮತ್ತು ಪ್ರತಿನಿಧಿಗಳಿಗೆ ಮತ್ತು ರಾಜ್ಯಕ್ಕೆ ಮುಖಂಡರಿಗೆ ಮಾತ್ರ ಅಲ್ಲ. ಹೌದು, ಜನಸಾಮಾನ್ಯ ದೂರದಿಂದ ನೋಡುವಾಗ ಒಬ್ಬ ರೋಡ್ ಸೈಡಲ್ಲಿ ಕೆಲಸ ಮಾಡೋನು ಕೂಡ ಇದು ನಮ್ಮ ವಿಧಾನಸೌಧ ಎಂಬ ಭಾವನೆ ಅವನಿಗೆ ಬರಬೇಕು. ನಮಗೆ ಕೂಡ ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ ಎಂಬ ಭಾವನೆಗಳು ಅವನಿಗೆ ಆಲೋಚನೆಗಳು ಬರಬೇಕು. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ಪುಸ್ತಕ ಮೇಲಿದ್ದಾಗ ಎಲ್ಲರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ನಾನು ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ, ಯಾರೆಲ್ಲ ಬರಲಿಕ್ಕೆ ಬೇಕು ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಕೊಡಿ, ಪಾಸ್ ಕೊಡಿ. ಯಾರು ಬಂದಿದ್ದಾರೆ ಮತ್ತು ನೀವು ಲೆಕ್ಕ ಇಡಿ. ಅದಕ್ಕೆ ಬೇಕಾಗುವಂಥ ಸೆಕ್ಯೂರಿಟಿ, CC ಕ್ಯಾಮರಾ ಇನ್ನು ವ್ಯವಸ್ಥೆ ಮಾಡೋ ನಮ್ಮ ಜವಾಬ್ದಾರಿ. ನಾವು ಅದು ಮಾಡಿದೆ, ನೀವು ಬರಬೇಡಿ ಅವ್ರು ಬರಬೇಡಿ ಅಂತೇಳಿ ನಿಲ್ಲಿಸಲಿಕ್ಕೆ ಯಾರಿಗೂ ಸುಲಭ. ಈಗ ಪ್ರತಿಯೊಂದಕ್ಕೂ ನಾವು ನಿರ್ಬಂಧ ಮಾಡಬೇಕಾದ್ರೆ ನಾವು ಇಷ್ಟೆಲ್ಲ ವ್ಯವಸ್ಥೆ ಬೇಕಾ, ನಿರ್ಬಂಧಿಸಲಾಯಿತು. ನಮಗೆ ಈ ಪೊಲೀಸ್ನವರಿಗೆ ಮತ್ತು ಇನ್ನೊಂದು ಟ್ರೈನಿಂಗ್ ಯಾಕೆ, ಈ ಎಕ್ವಿಪ್ಮೆಂಟ್ಸ್ ಯಾಕೆ, ಈ CC ಕ್ಯಾಮರಾ ಯಾಕೆ, ಈ ಫೇಸ್ ರೀಡಿಂಗ್ ಯಾಕೆ, ಸ್ಕ್ಯಾನರ್ಸ್ ಯಾಕೆ, ಇದನ್ನು ಮಾಡಿಕೊಂಡು ಜನ ಬರೋರು ಬರಲಿ, ಉಪದ್ರ ಮಾಡೋರು ನೀವು ಸ್ಕ್ಯಾನ್ ಮಾಡಿ, ಕಾಮನ್ ಪೀಪಲ್ ಬರೋರು ಬರಬೇಕಲ್ಲ. ಅದಕ್ಕಾಗಿ ಹೇಳಿ ಸ್ಟಾರ್ಟಿಂಗ್ ಬಾಲ್ ಅವ್ರಿಗೆ ಚರ್ಚೆ ಇತ್ತು, ಬಿಡಬೇಕಾ ಬೇಡ ಅಂತೇಳಿ. ಬಹುಶಃ ಅದು ಮುಂದೊಂದು ಅವಕಾಶ ಆಯಿತು. ಅದರಿಂದ ನಾನು ಅಸೆಂಬ್ಲಿ ನಡೆಯುವಾಗ ಕೂಡ ನಾನು ಪ್ರತಿಯೊಂದು ವರ್ಗದವರು ಕೂಡ ಕಟ್ಸ್ಕೊಂಡಿದ್ದೆ. ಒಂದು ದಿವಸ ಬರೀ ಮಹಿಳೆಯರು, ಒಂದು ದಿವಸ ಅಂಗವಿಕಲರು, ಒಂದು ದಿವಸ ರಸ್ತೆ ಕಸ ಹಾಕುವವರು, ಒಂದು ಲೇಬರ್ಗಳು, ಅವ್ರನ್ನ ಸ್ವಾಗತ ಮಾಡಿ ಚರ್ಚೆ ಮಾಡಿದ್ದೇವೆ. ಯಾಕೆಂದರೆ ಇದು ಎಲ್ಲ ವರ್ಗದವರಿಗೆ ಸೇರಿದಂಥ ಒಂದು ಜನಸಾಮಾನ್ಯರ ವಿಧಾನಸೌಧ ಆಗಬೇಕಂತೇಳಿ ಈಗ ಅದಕ್ಕೆ ನಾವು ಇದೆಲ್ಲ ಸ್ಟ್ರೀಮ್ಲೈನ್ ಮಾಡಿಕೊಂಡು ವಿಧಾನಸೌಧಕ್ಕೆ ಶನಿವಾರ ಮತ್ತು ಆದಿತ್ಯವಾರ, ಯಾಕೆಂತೇಳಿ ನಾವು ಅದಕ್ಕೆ ಪರ್ಮನೆಂಟ್ ಲೈಟಿಂಗ್ ಮಾಡಿದ್ದೇವೆ. ಈಗ ವಿಧಾನಸೌಧಕ್ಕೆ ಒಂದು ಪ್ರವಾಸಿಗರ ತಾಣವಾಗಿ ಇವತ್ತು ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಈಗ ಶನಿವಾರ ಮತ್ತು ಆದಿತ್ಯವಾರ ಯಾರೆಲ್ಲ ಬರ್ತಾರೆ ಅವ್ರಿಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಸಿ, ಅವ್ರು ಬಂದಾಗ ಅವ್ರಿಗೆ ಗೈಡ್ ಕೊಟ್ಟು ಆ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಎಲ್ಲಿ ಶಂಕುಸ್ಥಾಪನೆ ಆಯಿತು, ಅಂಬೇಡ್ಕರ್ನ ಸ್ಟ್ಯಾಚ್ಯೂನ ಮಹತ್ವ ಏನು, ಕೆಂಗಲ್ ಹನುಮಂತ ಯಾವ್ದೇನು, ಕೆಂಪೇಗೌಡದು ಏನಿದೆ, ವಾಲ್ಮೀಕಿ ಅಲ್ಲಿ ಎಷ್ಟು ನಮ್ಮ ಸ್ಟ್ಯಾಚ್ಯೂಸ್ ಇದೆ, ಇದರ ಬಗ್ಗೆ ಎಲ್ಲ ಬರೀ ನೋಡಿ ಹೋಗ್ತಾ ಹೊರತು ಇದರ ಇತಿಹಾಸ ಅಂತ ಗೊತ್ತಿರೋದಿಲ್ಲ. ವಿಧಾನಸೌಧ ನೋಡ್ತಾ ಹೊತ್ತು ವಿಧಾನಸೌಧ ಏನು ವಿಕಾಸ ಇತಿಹಾಸ ಅಂತ ಗೊತ್ತಿರೋದಿಲ್ಲ. ಮತ್ತು ಅದನ್ನು ಒಂದು ಅಸೆಂಬ್ಲಿ ಒಳಗಡೆ ಕರ್ಕೊಂಡೋಗಿ ಅದನ್ನು ಬರೀ ಒಂದು ಜನಸಾಮಾನ್ಯ ನೋಡುವುದಲ್ಲ, ಒಂದು ಮಾಹಿತಿಯ ಟೂರ್ ಆಗಿ ಎಜುಕೇಷನಲ್ ಟೂರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸ್ಟ್ರೀಮ್ಲೈನ್ ಮಾಡಿದ್ದೇವೆ. ಮುಂದಿನ ವಾರದಲ್ಲಿ ಅಥವಾ 2ನೇ ನಾವು ಅದನ್ನು ಚಾಲನೆ ಕೊಡ್ತೇವೆ. ಆನ್ಲೈನ್ ಬುಕ್ ಮಾಡ್ಬೋದು, ಅವರಿಗೆ ಬರ್ಬೋದು. ಸ್ವಲ್ಪ ಚಾರ್ಜ್ ಫಸ್ಟ್ ಅದಕ್ಕೆ ನಮ್ಮ ಗೈಡ್ ಎಲ್ಲ ಆಗಬೇಕಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಮಾಡಿದರು. ಅದನ್ನು ಮೀಟಿಂಗ್ ಮಾಡಿ ಆದಷ್ಟು ಅದನ್ನು ಕಡಿಮೆ ಮಾಡಿ, ಯಾಕೆ ಫ್ರೀ ಮಾಡಿದ್ರು ಕೂಡ ಜನರಿಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಜಾಸ್ತಿ ಮಾಡಿದರೆ ಜನಸಾಮಾನ್ಯರಿಗೆ ಬರಲಿಕ್ಕೆ ಕಷ್ಟ, ಕುಟುಂಬವಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಒಂದು ರಿಕ್ಷಾದ ಚಾಲಕರ ಅಂಥ ಒಂದು 4-5 ಅವರ ತಂದೆ ತಾಯಿ ಮಕ್ಕಳು ಬಂದಾಗ ಅವರಿಗೆ ಕೂಡ ಒಂದು ನೋಡುವಂಥ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇವತ್ತು ನಾವು ಅದನ್ನು ಸಣ್ಣ ಮಟ್ಟಿನ ನಾಮಿನಲ್ ಫೀಸ್ ಫಿಕ್ಸ್ ಮಾಡಿ ಮತ್ತು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ತನಕ ಎಲ್ಲರಿಗೂ ಕೂಡ ಫ್ರೀ ಅಂತ ಮಾಡಿ ಒಂದು ಎಜುಕೇಷನಲ್ ಒಂದು ಟ್ರಿಪ್ ಥರದ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದೇವೆ. ಮುಂದಿನ ಈ ವಾರದ ಅಥವಾ ನೆಕ್ಸ್ಟ್ ವೀಕ್ ಅದು ನಾವು ಚಾಲನೆ ಕೊಡ್ತೀವಿ. ಒಳ್ಳೆ ಕಾರ್ಯ ಸರ್ ಇದು. ಸರ್, ಇನ್ನು ಸ್ಪೀಕರ್ ಆದ ನಂತರ ಅಂದರೆ ಭಾಳಷ್ಟು ಸ್ಪೀಕರ್ಗಳನ್ನ ನೋಡಿದ್ವಿ, ಒಬ್ಬರು ಶಾಸಕರನ್ನ ಸಸ್ಪೆಂಡ್ ಮಾಡುವಂಥದ್ದು, ಇಬ್ಬರನ್ನ ಮಾಡುವಂಥದ್ದು. ಬಟ್ ಏಕಾಏಕಿ 18 ಶಾಸಕರನ್ನ ನೀವು ಸಸ್ಪೆಂಡ್ ಮಾಡ್ತೀರಾ. ಸೊ ಹೇಗಿತ್ತು ಸರ್ ಆ ಅನುಭವ ಮತ್ತು ಯಾವ ರೀತಿ ಇತ್ತು ಆ ಸಿಚುವೇಶನ್ನು? ಐ ಮೀನ್ ಎಲ್ರಿಗೂ ಕೂಡ ಅದೊಂದಿತ್ತು, ಸ್ಪೀಕರು ಖಡಕ್ಕಾಗಿ 18 ಶಾಸಕರನ್ನ ಆಚೆ ಇಟ್ಟಿದಂಥದ್ದು. ನೋಡಿ, ಇವತ್ತು ಆಡಳಿತ ಪಕ್ಷ ಪ್ರತಿಪಕ್ಷ ಗೌಜಿ ಗದ್ದಲ ಬಾವಿಗೆ ಬರುವುದು ಇದೆಲ್ಲೊಂದು ಸಂವಿಧಾನದ ಸೌಂದರ್ಯ. ಪ್ರತಿಭಟನೆ ಇಸ್ ಎ ಪಾರ್ಟ್ ಆಫ್ ದಿ ಡೆಮೋಕ್ರಸಿ. ಅದು ಬೇಕೇ ಬೇಕು, ಆಯಿತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಒಂದು ಲಿಮಿಟ್ ಬೇಕು. ಅವತ್ತೊಂದು ಫೈನಾನ್ಸ್ ಬಿಲ್ ಇದೆ. ಫೈನಾನ್ಸ್ ಬಿಲ್ಲನ್ನು ಯಾರು ಕೂಡ ಇವತ್ತು ಯೂಶಲಿ ಅಡ್ಡಿಪಡಿಸೋದಿಲ್ಲ. ಯಾಕಂದ್ರೆ ಪಾಸ್ ಆಗದಿದ್ದರೆ ನಾಳೆ ಬೆಳಿಗ್ಗೆ ಏನು ಕೂಡ ನಡೆಯುವುದಿಲ್ಲ. ಮತ್ತು ದೊಡ್ಡ ಒಂದು ಏನಾಗ್ತದೆ, ಕಪ್ಪು ಚುಕ್ಕೆ ಆ ರಾಜ್ಯದಲ್ಲಿ ಫೈನಾನ್ಸ್ ಬಿಲ್ಲಿಗೆ ಅಡಚಣೆ ಮಾಡಿದರು, ಬಿಲ್ ಫೇಲ್ ಆಯಿತು, ಮತ್ತೆ ಮೀಟಿಂಗ್ ಕರೆದು ಅಂತ ಹೇಳಿಕೊಂಡು ಫೈನಾನ್ಸ್ ಬಿಲ್ ನಡೀತಾ ಇತ್ತು. ಇವರು ಪ್ರತಿಭಟನೆ ಅದಕ್ಕಿಂತ ಕೆಳಗೆ ಮಾಡಿದರು, ನಾವು ಮಾತಾಡಲಿಲ್ಲ. ಮೇಲೆ ಬರ್ತಾರೆ, ಮೇಲೆ ನಿಲ್ತಾರೆ, ಅಲ್ಲಿ ಬೊಬ್ಬೆ ಹಾಕ್ತಾರೆ, ಅಲ್ಲಿ ಒಂದು ಸಂವಿಧಾನ ಪೀಠಕ್ಕೆ ಅಗೋರು ಬರುತ್ತಾ ತೋರಿಸ್ತಾರೆ. ನಮಗೆ ಆ ಪೀಠದ ಗೌರವ ಮುಖ್ಯ. ಅದು ಅಲ್ಲಿ ಯುಟಿಕಾದರ ಇನ್ನೊಬ್ಬರಂತ ಅಲ್ಲ, ನಮ್ಮದು ಆ ಸ್ಥಾನದ ಆ ಸಂವಿಧಾನಬದ್ಧವಾದಂಥ ಪೀಠದ ಗೌರವ ಮುಖ್ಯ.
ಅದನ್ನು ಉಳಿಸೋದು ನನ್ನ ಪ್ರಥಮವಾದ ಆದ್ಯತೆ. ಇವರೇನು ಮಾಡಿದ್ದಾರೆ, ಇದು ಕಡೆಯ ದಿವಸ ಅಲ್ಲ, ಲಾಸ್ಟ್ ಡೇ. ಅವರ ಆಲೋಚನೆ ಏನಿತ್ತು, ಇವತ್ತು ನಾವು ಏನು ಬೇಕಾದರೂ ಮಾಡ್ಬೋದು, ಯಾಕಂತ ಹೇಳಿದರೆ ಸ್ಪೀಕರ್ ಬರೀ ಈ ಸೆಷನ್ ತನಕ ಮಾತ್ರ ಸಸ್ಪೆನ್ಷನ್ ಮಾಡಲಿಕ್ಕೆ ಅವಕಾಶ ಇರೋದು. ಸಸ್ಪೆಂಡ್ ಮಾಡಿದ್ರೆ ಇವತ್ತೊಂದು ದಿವಸ ಅಲ್ಲ, ಒಂದು ದಿವಸ ಮಾಡಲಿ ಅಂತ ಈ ಒಂದು ಭಾವನೆ ಅವ್ರ ಹತ್ರ ಇತ್ತು. ಇದು ನಾನು ಅದೇ ಒಂದು ದಿವಸಕ್ಕೆ ಸಸ್ಪೆಂಡ್ ಮಾಡ್ತಿದ್ರೆ ನೆಕ್ಸ್ಟ್ ಸೆಷನ್ನಲ್ಲಿ ಕೊನೆಯ ದಿವಸ ಮತ್ತೆ ಇದೇ ರೀತಿ ಗದ್ದಲ ಆಗ್ತಾಯಿತ್ತು. ಪ್ರತಿಯೊಂದು ಕೊನೆಯ ದಿವಸ ಗದ್ದಲ ಮಾಡಲಿಕ್ಕೆ ಸೀಮಿತವಾಗಿ ಅದನ್ನು ಸಸ್ಪೆಂಡ್ ಮಾಡೋ ಒಂದು ದಿವಸಕ್ಕೆ ಈ ರೀತಿಯ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಆ ಒಂದು ಲೂಪ್ ಹೋಲ್ ಅದು ಇರಬಾರ್ದಂತೇಳಿ ಪ್ರಥಮ ಬಾರಿಗಾದರೂ ಕೂಡ ಒಂದು ಸೆಷನ್ ಬಿಟ್ಟು ನೆಕ್ಸ್ಟ್ 6 ತಿಂಗಳವರೆಗೆ ನಾವು ಮಾಡಿದ್ದು. ಯಾಕೆ ಸ್ವಲ್ಪ ನಾವು ಅದು ಪನಿಷ್ಮೆಂಟ್ ಅಂತಲ್ಲ, ಅದು ಅವರನ್ನು ಇನ್ನಷ್ಟು ಉತ್ತಮವಾದ ನಾಯಕನಾಗಿ ಮಾಡಲಿಕ್ಕೆ ನಾವು ಕೊಟ್ಟಂಥ ಒಂದು ಏನು ಹೇಳ್ತೇವೆ ಒಂದು ವೇ. ಮತ್ತು ಬೇರೆಯವ್ರಿಗಿನ್ನು ಮುಂದಕ್ಕೆ ಅಲ್ಲಿ ಮೇಲೆ ಬರಲಿಕ್ಕೆ ಬರುವಾಗ ಕೂಡ 6 ತಿಂಗಳು ಆಲೋಚನೆ ಮಾಡಬೇಕು, ಬರೀ ಒಂದು ದಿವಸ ಅಲ್ಲ, ಎಕ್ಸ್ಟ್ರಾ ತಗೊಳ್ಬೋದು ಸ್ಪೀಕರ್ಗೆ ಅಂತೇಳಿ ಆ ಒಂದು ಭಾವನೆಗಳು ಕೂಡ ಅವರಿಗೆ ಇರಬೇಕು. ಸೊ ಇನ್ನು ನಾನಿಲ್ಲದಿದ್ದು ಯಾರು ಕೂತ್ಕೊಂಡ್ರು ಕೂಡ ಆ ಒಂದು ಭಯ ಮತ್ತೊಂದು ಅದರ ಪೀಠ ಮೇಲೆ ಗೌರವ ಬರಬೇಕು. ಮತ್ತು ಅದು ನಮ್ಮ ರಾಜ್ಯ ಅಲ್ಲ, ಈಗಿನ ಎಲ್ಲ ರಾಜ್ಯದವರು ಕೂಡ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ. ಯಾಕೆ ಇನ್ನು ಮುಂದಕ್ಕೆ ಎಲ್ಲಿಯಾದರೂ ಆ ರೀತಿ ಬೇರೆ ರಾಜ್ಯದಲ್ಲಿ ಮಾಡಿದರೆ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಹೇಳಿಕೊಂಡು ಇಲ್ಲಿ ಕೂಡ ಅವ್ರು ಮಾಡ್ತಾರೆ. ಸೊ ಇದೊಂದು ಕಂಟ್ರೋಲ್ಗೆ ಬರ್ತದೆ. ಅದಕ್ಕಾಗಿ ನಾವು ಮಾಡಿದೆ ಹೊರತು ಅದೊಂದು ಕೋಪದಿಂದ ದ್ವೇಷದಿಂದ ಅವರಿಗೆ ತೊಂದರೆ ಆಗಬೇಕು, ಕಷ್ಟ ಆಗಬೇಕಂತ ಅಲ್ಲ. ಇದ್ದಂಥ ನಮ್ಮ ನಿಯಮಗಳ ಲೂಪುಗಳು ತಗೊಂಡು ಅದನ್ನು ನಿರ್ಲಕ್ಷ್ಯ ಏನು ಕೂಡ ಮಾಡ್ಬೋದಂತ ಭಾವನೆ ಯಾರು ಕೂಡ ಮಾಡಬಾರ್ದು. ಅದಕ್ಕೆ ಆಲೋಚನೆ ಮಾಡಿ ಏನು ತೀರ್ಮಾನ ತಗೊಳ್ಬೇಕಂತ ಹೇಳಿದ ಈ ರೀತಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ನಾವು ಎಷ್ಟೇ ಸೌಮ್ಯವಾಗಿದ್ದರೂ ಕೂಡ ಆ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಅದನ್ನು ಸಮರ್ಪಕ ನಿಭಾಯಿಸುವುದನ್ನು ಜವಾಬ್ದಾರಿ. ಮತ್ತು ಇದೆಲ್ಲ ತೀರ್ಮಾನ ತಗೊಳ್ಳ ಹೇಳಿದ್ದೇನಲ್ಲ, ಈ ಸಣ್ಣದಿಂದ ಬಂದಂತೆಲ್ಲ ಇದೆಲ್ಲ ಟ್ರೈನಿಂಗ್ ಎಲ್ಲ ಮಿಕ್ಸ್ ಆಗಿ ಎಲ್ಲ ಬಂದಿದೆ. ಆ ಒಂದು ಧೈರ್ಯ ಕಾಲಘಟ್ಟಕ್ಕೆ ನಾವು ತೀರ್ಮಾನ ತಗೊಳ್ಬೇಕು. ನಾನು ಯಾವ ಮಂತ್ರಿ ಆದಾಗ ಕೂಡ ಹೇಳಿದೆ, ನೋ ಒನ್ ಈಸ್ ಅಬೌವ್ ದಿ ಗೌರ್ಮೆಂಟ್. ಯಾರೇ ಎಷ್ಟೇ ಹೋರಾಟ ಏನು ಮಾಡಲಿ, ಗೌರ್ಮೆಂಟ್ ಏನಾದರೂ ತೀರ್ಮಾನ ತಗೊಂಡ್ರೆ ಅದೆಲ್ಲವೂ ಕೂಡ ಸರಿಯಾಗಿ ತಗೊಳ್ಬೋದು. ಮತ್ತು ಗೌರ್ಮೆಂಟ್ ಕೆಲವು ಮಾನವೀಯತೆಯಿಂದ ಯಾಕೆ ತೊಂದರೆ ಮಾಡಬೇಕು, ಇನ್ನೊಂದು ಯಾಕೆ ಮಾಡಬೇಕು, ಹೀಗೆ ಮಾಡಬೇಕು, ಅದಕ್ಕಾಗಿ ಸ್ವಲ್ಪ ಸೌಮ್ಯತೆಯಿಂದ ಹೋಗ್ತದೆ. ಸೊ ಯಾರಿದ್ರೂ ಕೂಡ ಸರ್ಕಾರದ ಮೇಲೆ ಯಾವುದೇ ಅಧಿಕಾರಿ ಇರಲಿ ಯಾವುದ್ರ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಈ ಸಂವಿಧಾನ ಪೀಠ ನೋವನಿಕೆ ಅದು ತೀರ್ಮಾನ ಏನು ಯಾರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾರು ಕೆಲವರಿಗೆ ಗೊತ್ತಿರೋದಿಲ್ಲ. ಇಂಥ ಘಟನೆ ಆದಾಗ ಇದೆಲ್ಲ ಗೊತ್ತಾಗ್ತದೆ. ಸ್ಪೀಕರ್ನ ತೀರ್ಮಾನ ತಗೊಂಡ್ರೆ ಯಾರಿಗೂ ಕೂಡ ಇಂಟರ್ಫಿಯರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಕೋರ್ಟಿಗೆ ಕೂಡ ನೇರವಾಗಿ ಬರಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಕೂಡ ಇಂಥ ರೀತಿಯಿಂದ ಈಗೊಂದು ಅವರಿಗೆ ಅಭ್ಯಾಸ ಆಗ್ತಿವತ್ತು ಬರ್ತದೆ. ಸೊ ಆ ಒಂದು ಕಾಲಘಟ್ಟದ ನಾನು ತಗೊಳ್ಬೇಕಿತ್ತು, ಅದು ನಾನು ತಗೊಂಡಿದ್ದೇನೆ. ಸರಿಯ ತಪ್ಪ ಅಂತ ಭಾಳ ಚರ್ಚೆಗಳಿರ್ತದೆ. ಅಷ್ಟು ಕಠಿಣವಾಗಬೇಕಿತ್ತ, ಇಷ್ಟು ಕಠಿಣವಾಗಬೇಕಿತ್ತ ಅಂತೇಳಿ ಚರ್ಚೆಗಳು ನಡೀತದೆ. ಅದು ಈ ದೇಶದಲ್ಲಿ ಚರ್ಚೆ ನಡೆದ ಯಾವುದೇ ವಿಚಾರಗಳಿಲ್ಲ, ಪ್ರತಿಯೊಂದಲ್ಲೂ ಕೂಡ ಚರ್ಚೆ ನಡೀತದೆ. ಅದಕ್ಕೆ ಇದು ಉದ್ದೇಶ ಉತ್ತಮವಾದ ಉದ್ದೇಶ ಆಗುವಂಥದ್ದು. ಈಗ ಅದನ್ನು ಮರುಪರಿಶೀಲನೆ ಮಾಡಬೇಕಂತೇಳಿ ಮನವಿ ಬೇಡಿಕೆಗಳಿದೆ, ಕೂತ್ಕೊಂಡು ನಾನು ಚರ್ಚೆ ಮಾಡ್ತೇನೆ. ನಮಗೆ ಸಕಾರಾತ್ಮಕವಾದ ಚಿಂತನೆ ಇದೆ, ಮತ್ತು ಅದು ಯಾವ ರೀತಿ ಕಾನೂನುಬದ್ಧವಾಗಿ ಮಾಡಬೇಕು ಆ ರೀತಿ ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ. ಇನ್ನು ಯುಟಿ ಖಾದರ್ ಸರ್ ಏನೇನೆಲ್ಲ ಹೇಳ್ತಾ ಇದ್ರಿ ಅಂತಲೂ ಕೂಡ ಹೇಳ್ತಾ ಇದ್ರಿ. ಇನ್ನು ಭಾಳಷ್ಟು ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತನಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬನ್ನಿ.